ನಮಸ್ಕಾರ. ಇವತ್ತು ಮೈಸೂರು ಶಿವರಾಮ ಶಾಸ್ತ್ರಿಗಳ ಮತ್ತೊಂದು ತತ್ವಪದನ ನೋಡೋಣ. ಈಗ ಮೊದಲು ತತ್ವಪದವನ್ನು ಓದ್ತೀನಿ, ತದನಂತರ ವಿವರಣೆಗೆ ಹೋಗೋಣ. ರೂಪನಾಮಂಗಳ ಕಳಿಯೋ ನೀನಲ್ಲಿ ಉಳಿಯೋ, ಜನ್ಮ ತಾಪವಿಲ್ಲದೆ ನಿತ್ಯಾನಂದದೊಳು ಸುಳಿಯೋ, ಪಾಪ ನಾಶಿನಿಯಳು ಕೂಡಿ ಸ್ನಾನವ ಮಾಡಿ, ಪುಣ್ಯ ಪಾಪ ಮಲವನ್ನೆಲ್ಲ ನಿರ್ಮೂಲ ಮಾಡಿ, ಇದು ಇಲ್ಲದ ಪರಿಯಾಗಿ ಸದ್ದು ಪೋಗಿ, ಮುಂದೆ ಉದ್ಧರಿಸೆಂಬ ವಾಸನೆಯೆಲ್ಲ ನೀಗಿ, ಹಿಂದು ಮುಂದಿನ ಕೀಲ ಬಿಡಿಸಿ ಮಲವ ಗುಡಿಸಿ, ಮುಂದೆ ನಿಂದಿರುವುದರ ಒಳಾನಂದವ ಬೆರೆಸಿ, ಮರಣ ಜನ್ಮಗಳು ಹೋಗಿ ಒಂದೆಯಾಗಿ, ನಮ್ಮ ಗುರು ಶಂಕರಾರ್ಯನಳು ಬೆರದೇಕನಾಗಿ. ಮೊನ್ನೆ ಒಂದು ಸಂಚಿಕೆಯಲ್ಲಿ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಮತ್ತು ಸಮ್ಯಕ್ ಚಾರಿತ್ರದ ಬಗ್ಗೆ ಮಾತಾಡ್ತಿದ್ವಿ. ಸೊ ಈ ಮೊದಲು ಸಮ್ಯಕ್ ದರ್ಶನ ಅನ್ನೋದೇನಿದೆ, ಅದು ಎಲ್ಲವನ್ನು ಹೇಗಿದೆಯೋ ಹಾಗೆ ನೋಡುವಂತಹ ಒಂದು ಮನೋಧರ್ಮವನ್ನು ನಮಗೆ ನೀಡುವಂಥದ್ದು, ಬೇಸಿಕಲಿ ನಾವು ನೋಡೋದಾದರೆ. ಹಾಗೆ ಈ ರೂಪನಾಮಗಳ ಕಳಿಯೋ ವಿಶೇಷ ಏನಂದರೆ, ರೂಪನಾಮಗಳ ಕಳಿಯೋ ಅಂತ ಮೊದಲು ಅಧ್ಯಾತ್ಮ ಶುರುವಾಗುವುದೇ ಕಳ್ಕೊಳ್ಳೋದ್ರಿಂದ. ಹಾಗಾಗಿ ಯಾವುದನ್ನು ಕಳ್ಕೋಬೇಕು? ರೂಪನಾಮಗಳನ್ನು ಕಳ್ಕೋಬೇಕು. ಈ ರೂಪನಾಮಗಳಲ್ಲಿ ದೇಹಾಭಿಮಾನ ಹೇಗೆ ಬರುತ್ತೆ, ಅದು ನಮ್ಮನ್ನು ನಾವು ಹೊರಗಿನಿಂದ ನೋಡ್ಕೋತೀವಿ, ಒಳಾರ್ಥವನ್ನು ನಾವು ಹೇಗೆ ಬಿಟ್ಬಿಡ್ತೀವಿ, ತಿರುಳನ್ನು ನಾವು ಕಳ್ಕೊತೀವಿ ಬರೀ ರೂಪನಾಮಗಳಿಗೆ ಸಿಕ್ಕಾಕೊಂಡಾಗ. ಇದು ಹೀಗೆ, ಇದು ಹಾಗೆ, ಅದಕ್ಕೊಂದು ಹೆಸರು, ಆ ಹೆಸರಿಗೆ ಅಂಟ್ಕೊಳ್ಳುವಂಥದ್ದು. ಇದರ ಬಗ್ಗೆಲ್ಲ ದೇಹಾಭಿಮಾನಕ್ಕೆ ಸಂಬಂಧಪಟ್ಟಂಗೆ 2 ಸಂಚಿಕೆಗಳಲ್ಲಿ ಮಾತಾಡೋದ್ರಿಂದ ನಾವು ಮತ್ತದಿಂದ ಮುಂದಕ್ಕೆ ಯೋಗದ ರೀತಿಯಲ್ಲಿ ರೂಪನಾಮಗಳನ್ನು ಕಳೆದುಕೊಳ್ಳುವ ಬಗೆಯಲ್ಲಿ ಇವತ್ತು ನಾವು ಚರ್ಚೆ ಮಾಡೋಣ. ಸೊ ಅದೆರಡರಲ್ಲೂ ನಾವು ಮನಸ್ಸು ಬುದ್ಧಿ ಅಹಂಕಾರದಿಂದ ರೂಪನಾಮಗಳಿಗೆ ಇದು ಹೀಗೆ, ಇದು ಹಾಗೆ, ಇದಕ್ಕೆ ಈ ಹೆಸರು, ಆ ಹೆಸರಿನ ಅರ್ಥ, ಅದಕ್ಕೆ ಅಂಟ್ಕೊಂಡು ಅದರ ಬಳಕೆಗೆ ಅಂಟ್ಕೊಂಡು ನಾವು ಒಳಾರ್ಥವನ್ನು ಬಿಡುವುದರಿಂದ ನಾವು ಯಾವ ರೀತಿ ಗೋಜಲುಗಳಿಗೆ ಗೊಂದಲಗಳ ಒಳಗಾಗ್ತೀವಿ ಅಂತ ಮಾತಾಡಿದ್ದೀವಿ. ಸೊ ಈಗ ನಾವು ರೂಪ ಮತ್ತು ನಾಮಗಳು ಅಂದರೆ ಯಾವ ರೀತಿ ಯೋಗದ ದೃಷ್ಟಿಯಿಂದ ನೋಡುವ, ಅದು ಬರೀ ಅನುಸಂಧಾನವಾದರೆ ಇದು ಅಭ್ಯಾಸ. ಎಲ್ಲವನ್ನೂ ಒಳಾರ್ಥವನ್ನೇ ಕಂಡುಕೊಂಡು ಎಲ್ಲದರಲ್ಲೂ ಇರುವಂತಹ ಚೈತನ್ಯವನ್ನೇ ಗ್ರಹಿಸುವಂತಹ ನಾವು ಸ್ಥಿತಿಗೆ ತಲುಪಬೇಕಂದ್ರೆ ಆ ರೀತಿಯ ಹೊರಗಿನ ಭಾವಗಳೆಲ್ಲ ರೂಪನಾಮಗಳನ್ನು ಕಳ್ಚ್ಕೋಬೇಕು. ನಾವು ಯಾವಾಗ ರೂಪನಾಮಗಳನ್ನು ಕಳ್ಚ್ಕೋತೀವಿ, ಅದನ್ನು ಹೇಗಿದೆಯೋ ಹಾಗೆ ನೋಡೋದಕ್ಕೆ ಶುರು ಮಾಡ್ತೀವಿ, ಅಂತರ್ಮುಖಿ ಆಗೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಇದು ಮೊದಲು ಕಳಚಿಕೊಳ್ಳೋದಕ್ಕೆ, ಅಧ್ಯಾತ್ಮ ಅಂದ್ರೆ ಮೊದಲು ಕಳಚಿಕೊಳ್ಳುವುದು. ನಮಗೆ ದೇವರು ಅಂದರೆ ಹೀಗೆ, ಅಧ್ಯಾತ್ಮ ಅಂದರೆ ಹೀಗೆ, ಆತ್ಮ ಅಂದರೆ ಹೀಗೆ, ಎಲ್ಲರೂ ಒಂದಲ್ಲ ಒಂದು ರೀತಿ ನಮಗೆ ಸಮಾಜ ನಮಗೆ ಕೊಡ್ತಾ ಬಂದಿರುತ್ತೆ. ಅದನ್ನು ಕಳಚಿಕೊಂಡು ಎಲ್ಲವನ್ನೂ ಹೇಗಿದೆಯೋ ಹಾಗೆ ನೋಡುವಂತಹ ಪರಿ ಬಂದಾಗ ನಮಗೆ ಅಧ್ಯಾತ್ಮದಲ್ಲಿ ನಮ್ಮನ್ನು ನಾವು ಕಾಣ್ಕೊಳ್ಳೋದ್ರಲ್ಲಿ ಸತ್ಯ ದರ್ಶನವಾಗೋದಕ್ಕೆ ಸಹಾಯ ಆಗತ್ತೆ. ಇಲ್ಲ ಅಂದರೆ ಇನ್ನೊಬ್ರು ಕೊಟ್ಟಿದ್ರೆ ನಾವು ಬಳಸ್ಕೊಂಡು ಹೋದರೆ ನಮಗೆ ದಾರಿ ತಪ್ಪೋದು ಹೆಚ್ಚು. ಸೊ ರೂಪ ಮತ್ತು ನಾಮಗಳನ್ನು ಕಳಿಯೋ ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ರೂಪನಾಮಗಳ ಕಳಿಯೋ ನೀನಲ್ಲಿ ಉಳಿಯೋ. ಎಲ್ಲಿ ರೂಪನಾಮ ಎನ್ನೋದಕ್ಕೆ ಕಳಿಯುತ್ತೋ, ಯಾವುದು ಹೇಗಿದೆಯೋ ಹಾಗೆ ಇರುತ್ತೋ ಅಲ್ಲಿ ನಾನು ನೆಲೆ ನಿಲ್ಲಬೇಕಂದ್ರೆ ನನಗೆ ಸಮ್ಯಕ್ ದರ್ಶನ ಉಂಟಾಗಬೇಕು. ನನಗೆ ಸಮಷ್ಟಿಯಲ್ಲಿ ನೋಡುವಂತಹ ಒಂದು ಒಳಗಣ್ಣು ನನಗೆ ತೆರೆಯಬೇಕು. ಆಗ ಮಾತ್ರ ನಾನು ಎಲ್ಲವನ್ನು ಹೇಗಿದೆಯೋ ಹಾಗೆ ನೋಡೋದಕ್ಕೆ ಸಾಧ್ಯ. ಆಗ ಮಾತ್ರ ಸತ್ಯವನ್ನು ನಾನು ಕಂಡುಕೊಳ್ಳೋಕ್ಕೆ ಸಾಧ್ಯ. ಸತ್ಯ ಅಂದರೆ ಯಾವುದು ಹೇಗಿದೆಯೋ ಅದನ್ನು ಹಾಗೆ ನೋಡುವುದು ಸತ್ಯ ದರ್ಶನ. ಯಾವುದು ಹೇಗಿದೆಯೋ ಅದು ಹಾಗೆ ಇರುವುದೇ ಸತ್ಯ. ಸೊ ಆ ಸತ್ಯವನ್ನು ದರ್ಶನ ಮಾಡಬೇಕಂದ್ರೆ, ಎಲ್ಲವೂ ಹೇಗಿದೆಯೋ ಹಾಗೆ ನೋಡಬೇಕಂದ್ರೆ, ಅಥವಾ ಅದು ಹೇಗಿದೆಯೋ ಅದನ್ನು ಹಾಗೆ ನೋಡಬೇಕು ಅಂದರೆ ನಾವು ರೂಪನಾಮವನ್ನು ಕಳ್ಸ್ಕೋಬೇಕು. ಯಾಕೆ ಅದು ಅಂತ ಇದೀನಿ ಅಂತೆಲ್ಲ ಅಂದರೆ, ಆ ರೂಪನಾಮ ಅಂತ ಬಂದಾಗ ಅದನ್ನು ಸತ್ಯ ಅಂದ್ರೂ ಮತ್ತೆ ಅದಕ್ಕೆ ರೂಪ ಕೊಟ್ಟಂಗಾಗತ್ತೆ, ನಾಮ ಕೊಟ್ಟಂಗಾಗತ್ತೆ. ಅದು ದೇವರು ಅಂದ್ರೆ ಮತ್ತೆ ನಾಮ ಕೊಟ್ಟಂಗಾಗತ್ತೆ, ಅದಕ್ಕೆ ಮತ್ತೊಂದು ಅಂತಂದ್ರೆ ಅದಕ್ಕೆ ಮತ್ತೆ ನಾಮ ಕೊಟ್ಟಂಗಾಗತ್ತೆ. ಹಾಗೆ ಈ ಗೊಡವೆಗೆ ಹೋಗದೆಯೇ ಹೇಗೆ ಈಶೋಪನಿಷತ್ತಲ್ಲಿ ನಮಗೆ ಈ ಉಪನಿಷತ್ತಲ್ಲಿ ನಮಗೆ ಪೂರ್ಣಮಿದಂ ಪೂರ್ಣಮುದಚ್ಯತೆ ಅಂತ, ಅದು ಪೂರ್ಣ, ಇದು ಪೂರ್ಣ, ಪೂರ್ಣದಿಂದಲೇ ಪೂರ್ಣ ಹುಟ್ಟಿದೆ, ಪೂರ್ಣದಿಂದ ಪೂರ್ಣವನ್ನು ತೆಗೆದರೆ ಉಳಿಯುವುದು ಪೂರ್ಣವೇ ಅಂತ ಹೇಳಿ ಅಲ್ಲಿ ರೂಪನಾಮಗಳನ್ನೆಲ್ಲ ಹೊಡೆದು ಬಿಸಾಕ್ಬಿಡುತ್ತೆ ಆ ಒಂದು ಮಂತ್ರ ಉಪನಿಷತ್ತಲ್ಲಿ. ಅದು ಪೂರ್ಣ, ಇದು ಪೂರ್ಣ ಅಂತಾರೆ. ಅದು ಅಂದ್ರೆ ಯಾವುದು ಅಂತ ಹೇಳೋದಿಲ್ಲ, ಇದು ಅಂದ್ರೆ ಯಾವುದು ಅಂತ ಹೇಳೋದಿಲ್ಲ. ಅದು ಮತ್ತೆ ನಾವು ಪಂಡಿತರೆಲ್ಲ ಕೂತ್ಕೊಂಡು ಅದು ಅಂದ್ರೆ ಯಾವುದು, ಇದು ಅಂತ ಮಾತಾಡ್ತಾರೆ ಹೊರತು ಸಮ್ಯಕ್ ದರ್ಶನ ಅಂದರೆ ಎಲ್ಲವನ್ನು ಪೂರ್ಣವಾಗಿ ನೋಡುವುದು. ಅದು ಯಾವುದು ಇದು ಯಾವುದು ಅನ್ನೋ ಗೊಡವೆಗೆ ನಾವು ಹೋಗದೆ, ಅದನ್ನು ನಾವು ಮತ್ತದಕ್ಕೆ ನಾಮಗಳನ್ನು ಕೊಡದೆ, ರೂಪಗಳನ್ನು ಕೊಡದೆ, ಅದು ಎಲ್ಲವೂ ಪೂರ್ಣ, ಅದು ಮತ್ತು ಇದು ಅಂದಾಗ ಎಲ್ಲವೂ ಅನ್ನೋ ಅರ್ಥ ಬರೋದ್ರಿಂದ ಇನ್ ಟೋಟ್ಯಾಲಿಟಿನಲ್ಲಿ ಅದನ್ನು ಪೂರ್ಣ, ಇದನ್ನು ಪೂರ್ಣ, ಪೂರ್ಣದಿಂದಲೇ ಪೂರ್ಣ ಹುಟ್ಟಿದ ಮೇಲೆ ನನಗೆ ಹೆಚ್ಚು ಗಮನ ಪೂರ್ಣತೆಯ ಕಡೆಗೆ ಇರಬೇಕು ಹೊರತು ಅದು ಯಾವುದು ಇದು ಯಾವುದು ಅನ್ನೋದ್ರ ಬಗ್ಗೆ ಇದ್ದರೆ ನಾವು ಅದಷ್ಟಕ್ಕೆ ಸಿಗಾಕೊಂಡ್ಬಿಟ್ರೆ ಪೂರ್ಣತೆಯನ್ನು ಕಳ್ಕೊಳ್ಳೋದು ನಾವೇ ಆಗ್ತೀವಿ, ನಮಗೆ ನಷ್ಟ ಇರುತ್ತೆ. ಹಾಗೆ ಅದು ಮತ್ತು ಇದು ಇಂಥ ಹೆಚ್ಚಾಗಿ ನಮಗೆ ಮುಖ್ಯವಾಗುವುದು ಪೂರ್ಣ. ಈ ಅದು ಮತ್ತು ಇದ್ರ ಬಗ್ಗೆ ಮತ್ತೊಂದಿನ ಮಾತಾಡೋಣ. ಸೊ ಅದು ಪೂರ್ಣ, ಇದು ಪೂರ್ಣ ಅಂತ ಉಪನಿಷತ್ಕಾರರು ರೂಪ ಮತ್ತು ನಾಮಗಳನ್ನು
ಹೊರತುಪಡಿಸಿ ಪೂರ್ಣತೆ, ಆ ಆಟ್ರಿಬ್ಯೂಟ್ ಇದೆಲ್ಲ, ಕ್ವಾಲಿಟಿ, ಆ ಪೂರ್ಣತೆಯನ್ನ ಹೇಳ್ತಾ ಹೋಗ್ತಾರೆ. ಎಲ್ಲವೂ ಪೂರ್ಣವಾಗಿದೆ, ಆ ಪೂರ್ಣತೆಗಿಂತ ಪೂರ್ಣತೆ ತೆಗೆದು ಉಳಿಯುವುದು ಪೂರ್ಣ. ಅದನ್ನು ಹೇಗೆ ಹೋದರೂ ಅದು ಒಂದು ಚೂರು ಕಿಂಚಿತ್ತು ಕಡಿಮೆ ಆಗುವುದು ಅಂಥದ್ದಲ್ಲ. ಅಂತಹ ಪೂರ್ಣತೆಯ ಕಡೆಗೆ ನಾವು ಹೋಗಬೇಕಾದ್ರಿಂದ ನಮ್ಗೆ ಆ ಪೂರ್ಣತೆ ಸಿಗಬೇಕು ಅಂದರೆ ನಾವು ಅದು ಮತ್ತು ಇದು ಅನ್ನೋದರ ಗೊಡವೆಗೆ ಹೋಗದೆ ಪೂರ್ಣತೆಯ ಕಡೆಗೆ ಹೋಗಬೇಕು. ಅದಾಗಬೇಕು ನಾವು ರೂಪ ಮತ್ತು ನಾಮಗಳನ್ನು ಕಳಿಸ್ಕೋಬೇಕು. ಇದಕ್ಕೆ ಲಾವೋಸು ತುಂಬ ಚೆನ್ನಾಗಿ ಹೇಳ್ತಾನೆ. ಶಾಶ್ವತವಾದ ದಾವ್ಗೆ ಹೆಸರಿಲ್ಲ, ತನ್ನ ಆದಿಯ ಕೊರೆಯದ ದಿಮ್ಮಿಯ ಸಹಜತೆಯಲ್ಲಿ ದಾವ್ ಅವನು ಸದೃಶವಾದದ್ದು, ಆದರೆ ಇಡೀ ಜಗತ್ತಿನಲ್ಲಿ ಅದಕ್ಕೆ ಸರಿದೂಗುವ ಇನ್ನೊಂದಿಲ್ಲ. ಲಾವೋಸು ಅದನ್ನ ತಾವೋ ಅಂತಾನೆ, ಅಂದ್ರೆ ಅದು ಮಾರ್ಗ ಅಂತಾನೆ. ಅದು ಯಾವ್ದಿದೆಯೋ ಅದನ್ನ, ಮತ್ತೆ ಅದು ಯಾವ್ದು ಅಂತ ನಾವು ಕೇಳಿದ್ರೆ ನಾವು ಮತ್ತೆ ರೂಪ ಮತ್ತೆ ನಾಮಗಳಿಗೆ ಸಿಕ್ಕಾಕೋತೀವಿ. ಮಾರ್ಗ ಅಂದ ತಕ್ಷಣ ಮಾರ್ಗವನ್ನು ಏನು ಮಾಡಬೇಕು? ನಡಿಬೇಕು. ಅಂದರೆ ಅದನ್ನು ನಾವು ಉಪಾಸನೆ ಮಾಡಬೇಕು, ಅದನ್ನು ನಾವೇ ನಡೆದು ನಾವೇ ಕಂಡುಕೊಳ್ಬೇಕು. ಆ ದಾರಿ ಎಲ್ಲಿಗೆ ಹೋಗುತ್ತೆ ಅನ್ನೋ ಚಿಂತೆಯೂ ಇಲ್ಲಿದೆ, ಆ ದಾರಿಯಲ್ಲಿ ನಡೆಯಬೇಕಷ್ಟೆ. ಹಾಗೆ ಅದು ಮಾರ್ಗ ಅಂತಾನೆ. ಲಾವೋಸು ಅದನ್ನು ಮಾರ್ಗ ಅಂದ್ಬಿಡ್ತಾನೆ. ಅದಕ್ಕೆ ಯಾವ ರೂಪ ನಾಮಗಳನ್ನು ಕೊಡೋದಿಲ್ಲ. ಅದು ಹೇಗಿದೆಯೋ ಹಾಗೇ ಇದೆ, ಸಹಜತೆಯಲ್ಲಿದೆ, ಸತ್ಯವಾಗಿದೆ ಅಂತ ಅವನು ಗುಣಗಳನ್ನು ಹೇಳ್ತಾನೆ ಹೊರತು ರೂಪ ಮತ್ತು ನಾಮಗಳನ್ನು ಕೊಡೋದಕ್ಕೆ ಹೋಗಲ್ಲ. ಅದು ಹಾಗೆ ಇದೆ ಅಂತ ಹೇಳ್ತಾನೆ. ಹಾಗೆ ರಾಮಚಂದ್ರ ಮಹಾರಾಜರು 3 ಸಾಲಲ್ಲಿ ನಿಜವಾದ ಅಧ್ಯಾತ್ಮ ಏನು ಅಂತ ನಮಗೆ ಹೇಳ್ಕೊಡ್ತಾರೆ. ಅದು ಹೀಗಿದೆ: ಫಿಲಾಸಫಿ ಈಸ್ ಥಿಂಕಿಂಗ್, ಯೋಗ ಈಸ್ ಡೂಯಿಂಗ್ ಅಂಡ್ ರಿಯಲೈಸೇಷನ್ ಈಸ್ ಅನ್ಡೂಯಿಂಗ್. ಹೇಗೆ ಇಲ್ಲಿ ರಿಯಲೈಸೇಷನ್ ಈಸ್ ಅನ್ಡೂಯಿಂಗ್ ಅಂದ್ರೆ ಹಾಗೆ ರೂಪ ನಾಮ ಕಳೆಯೋ ಅಂತಲ್ಲಿ ಶಿವರಾಮ ಶಾಸ್ತ್ರಿಗಳು ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಇಲ್ಲಿ ಕಳ್ಕೊಳ್ಳದೆ ಅಧ್ಯಾತ್ಮದಲ್ಲಿ ಪಡ್ಕೊಳ್ಳೋಕೆ ಬಂದಿದ್ದೀವಿ ಅಂದರೆ ನಾವಿನ್ನು ಆಸೆಯನ್ನು ಕಳ್ಕೊಂಡಿಲ್ಲ, ನಮ್ಮಲ್ಲಿ ಇನ್ನೂ ಆಸೆ ಇದೆ. ಎಲ್ಲಿವರೆಗೂ ನಮ್ಗೆ ಆಸೆ ಇರುತ್ತೋ ನಮಗೆ ಮೋಕ್ಷ ಸಿಗೋದಿಲ್ಲ. ಮತ್ತು ಮೋಕ್ಷ ಎನ್ನುವುದು ಕೂಡ ಫಲವೇ. ಆದ್ದರಿಂದ ಅದರ ಬಗ್ಗೆಯೂ ನಾವು ಅಪೇಕ್ಷೆಯನ್ನು ತೊರಿಬೇಕಾಗತ್ತೆ. ಬರೀ ಯೋಗದಲ್ಲೇ ಸಾಧನೆ ಮಾಡ್ತಾ, ಅಂದರೆ ಉಪಾಸನೆ ಮಾಡ್ತಾ ಅದರಲ್ಲೇ ತೊಡಗಿಕೊಂಡು, ಹೇಗೆ ಲಾವೋಸು ಅದನ್ನು ಮಾರ್ಗ ಅಂತ ಹೇಳ್ದ, ಅದು ನಡೆಯುವಂಥದ್ದು ಅಂತ, ಹಾಗೆ ಇಲ್ಲಿ ಯೋಗ ಈಸ್ ಡೂಯಿಂಗ್, ರಿಯಲೈಸೇಷನ್ ಈಸ್ ಅನ್ಡೂಯಿಂಗ್ ಅಂತಾರೆ. ಅದು ಮಾಡದೇ ಇರುವುದು, ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡದಿ ತಾನಿಲ್ಲದಂತಿರಬೇಕು ಅಂತ ಬಸವಣ್ಣ ಹೇಳಿದಾಗೆ ಇದೊಂದು ರೀತಿ ನನ್ನನ್ನು ಕಳ್ಕೊಳ್ಳುವುದೇ ಆಗಿರುತ್ತೆ ಹೊರತು ಪಡ್ಕೊಳ್ಳೋಕ್ಕಿಲ್ಲಿ ಯಾವುದೇ ಇಲ್ಲ ಅಧ್ಯಾತ್ಮದಲ್ಲಿ. ಹಾಗಾಗಿ ಏಕೆಂದರೆ ನಮ್ಮ ಗುಣವೇ ಸತ್ಯಚಿತ್ ಆನಂದ ಸ್ವರೂಪವೇ ಆಗಿರುವುದರಿಂದ ನನಗದು ಅರಿವಿಲ್ಲ ಅನ್ನೋದು ಬಿಟ್ಟು ನನ್ನ ಗುಣದಲ್ಲಿ, ನನ್ನ ನಿಜ ಸ್ವಭಾವದಲ್ಲಿ ಯಾವ ಕೊರತೆಯೂ ಇಲ್ಲ. ಹೊಸದಾಗಿ ನಾನು ಯಾವ ಗುಣವನ್ನೂ ಪಡ್ಕೊಳ್ಳೋದಿಲ್ಲ ಅಧ್ಯಾತ್ಮದಲ್ಲಿ. ನನ್ನ ನಿಜವಾದ ಅರಿವು ನನಗೆ ಗೊತ್ತಾಗತ್ತೆ ಹೊರತು ನಾನು ಸತ್ಯಚಿತ್ ಆನಂದವೇ ಆಗಿದ್ದೇನೆ ಅನ್ನುವ ಅರಿವು ನನಗೆ ಮೂಡುತ್ತೆ. ಯಾವಾಗ ಅಂದರೆ ನಾನೇ ಅದನ್ನು ಸ್ವತಃ ಕಂಡಾಗ. ಸೊ ನಾನು ಹೇಗಿದ್ದೀನೋ ಅದು ನನಗೆ ಕಾಣಿಸಿದೆ ಹೊರತು ಹೊಸದಾಗಿ ನನ್ನ ಮೇಲೆ ಯಾವ ಗುಣಗಳು ಹೇರಲ್ಪಟ್ಟಿಲ್ಲ. ಹಾಗೆ ನೋಡಿದ್ರೆ ನಮ್ಮಲ್ಲಿ ಗುಣಗಳು ಹೇರಲ್ಪಟ್ಟಿದೆ. ಯಾವುದು? ನನಗೆ ಸಾತ್ವಿಕ, ರಾಜಸ, ತಾಮಸ ಎನ್ನುವ ಗುಣಗಳು ನಮ್ಮ ಮೇಲೆ ಹೇರಲ್ಪಟ್ಟಿದೆ. ಮನಸ್ಸು, ಬುದ್ಧಿ, ಅಹಂಕಾರ ಎನ್ನುವುದು ನಮ್ಮ ಮೇಲೆ ಹೇರಲ್ಪಟ್ಟಿದೆ. ಈ ದೇಹ ಹೇರಲ್ಪಟ್ಟಿದೆ. ಜಾಗೃತೆ, ಸ್ವಪ್ನ, ಇಂತಹ ಸ್ಥಿತಿಗಳು ನಮ್ಮ ಮೇಲೆ ಹೇರಲ್ಪಟ್ಟಿದೆ. ಅಜ್ಞಾನ, ಪಾಪ, ಪುಣ್ಯ, ಕರ್ಮಗಳು ಹೇರಲ್ಪಟ್ಟಿದೆ. ಇದು ಯಾವುದು ನಾವಲ್ಲದೆ ಇರೋದರಿಂದ ನಾವು ಬರೀ ಸತ್ಯಚಿತ್ ಆನಂದ ಸ್ವರೂಪವೇ. ಆದ್ದರಿಂದ ಇದೆಲ್ಲವನ್ನು ಕಳೆದುಕೊಳ್ಳುವುದೇ ಅಧ್ಯಾತ್ಮ ಹೊರತು ಯಾವುದನ್ನೇ ಪಡೆದುಕೊಳ್ಳುವುದು ಅಧ್ಯಾತ್ಮ ಅಲ್ಲ. ಹಾಗೆ ಮೊದಲು ಕಳ್ಕೊಬೇಕಾದ್ರೆ ಇದನ್ನು ರೂಪ ಮತ್ತು ನಾಮವನ್ನು ಕಳಿಬೇಕು. ನಾನು ಎಲ್ಲಿದ್ದೇನೋ, ಹೇಗಿದ್ದೇನೋ ಸಹಜ ಸ್ಥಿತಿಗೆ ನಾನು ತಲುಪಿ ಅಲ್ಲಿ ನೆಲೆ ನಿಲ್ಲಬೇಕು ಅಂತ ನಮಗಿಲ್ಲಿ ಒಂದಷ್ಟು ಸಾಲಲ್ಲೇ ಎಷ್ಟು ಆಳವಾದ ಅರ್ಥವನ್ನು ನಮಗೆ ಕೊಟ್ಟಿದ್ದಾರೆ ನೋಡಿ. ಹಾಗೆ ನೀನು ಯಾವುದನ್ನು ನೋಡುತ್ತೀಯೋ ಅಲ್ಲಿ ನಿಜವಾಗಿ ನೀನೊಬ್ಬನೇ ಪ್ರತಿಬಿಂಬಿಸುತ್ತಿರುವೆ. ಚಿನ್ನದಿಂದ ಮಾಡಿದ ಬಳೆ, ತೋಳ್ಬಳೆ ಹಾಗೂ ಕಾಲ್ಗೆಜ್ಜೆ ಚಿನ್ನಕ್ಕಿಂತ ಬೇರೆಯಾಗಲು ಸಾಧ್ಯವೇ? ಅಷ್ಟಾವಕ್ರ ಗೀತೆಯಲ್ಲಿ ಅಷ್ಟಾವಕ್ರ ಜನಕನಿಗೆ ಹೇಳ್ತದೆ ನೋಡಿ, ಎಷ್ಟು ಚೆನ್ನಾಗಿದೆ. ನಾವು ಏನೇ ಇಯರಿಂಗ್ಸ್ ಮಾಡ್ಕೊಳ್ಬೋದು, ಮತ್ತೊಂದು ಮಾಡ್ಕೋಬೋದು, ಎಲ್ಲವೂ ಕೊನೆಗೆ ಚಿನ್ನದಲ್ಲೇ ಆಗಿದೆ. ನಾವು ನೋಡಬೇಕಿರೋದು ಅದನ್ನು, ಅಂದರೆ ಎಲ್ಲವನ್ನು ಯಾವ ಮೂಲ ವಸ್ತುವಿಂದ ಮಾಡಿದ್ದಾರೋ ಅದನ್ನು ನೋಡಬೇಕು. ಆಕಾರಗಳಷ್ಟೇ ಬದಲಾಗಿದೆ. ಒಂದು ಉಂಗುರವಾಗಿದೆ, ಒಂದು ಬಳೆ ಆಗಿರುತ್ತೆ, ಒಂದೊಂದೊಂದು ರೀತಿ ಆಭರಣ ಆಗಿರುತ್ತೆ. ಅದು ಎಲ್ಲವನ್ನೂ ಕೊನೆಗೆ ಚಿನ್ನದಲ್ಲೇ ಮಾಡಿರುವುದರಿಂದ ಅದು ಯಾವುದರಿಂದ ಮಾಡಲ್ಪಟ್ಟಿದೆ, ಅದರ ಮೂಲ ಇಂಗ್ರೀಡಿಯೆಂಟ್ ಏನು, ಅದನ್ನು ನಾವು ಅದ್ರ ಕಡೆಗೆ ಗಮನ ಕೊಡಬೇಕು. ಮನುಷ್ಯ, ಪ್ರಾಣಿ, ಇಡೀ ಸೃಷ್ಟಿ ಇವೆಲ್ಲವೂ ಯಾವುದು ಒಂದು ಮೂಲ ವಸ್ತುವಿನಿಂದ ಬಂದಿರುವುದರಿಂದ, ಅದೇ ಬೇರೆ ಬೇರೆ ರೀತಿಯಲ್ಲಿ ಪ್ರಕಟಗೊಂಡಿರುವುದರಿಂದ ನಾವು ಮೇಲೆ ಪ್ರಕಟಗೊಂಡಿರುವುದನ್ನೇ ರೂಪನಾಮಗಳಿಗೆ ಅಂಟಿಕೊಂಡರೆ ಒಳಗಿನ ಚೈತನ್ಯವೇನಿದೆ, ಮೂಲ ವಸ್ತು ಏನಿದೆ, ಅದನ್ನು ನಮಗೆ ನೋಡೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ನಾವು ಅವಾಗ ಇದು ಬೇರೆ, ಅದು ಬೇರೆ, ಅದು ನಂದು, ಇದು ನಿಂದು, ಇದು ಚೆನ್ನಾಗಿದೆ, ಚೆನ್ನಾಗಿಲ್ಲ, ಈ ರೀತಿ ಎಲ್ಲ ರೀತಿಯ ನಮಗೆ ಒಪಿನಿಯನ್ಸ್ ಜನರೇಟ್ ಆಗುತ್ತೆ. ಯಾವಾಗ ಒಪಿನಿಯನ್ಸ್ ಜನರೇಟ್ ಆಗುತ್ತೆ
ಬೇಕು ಅನ್ನೋದ್ರ ಬಗ್ಗೆ ಪ್ರೀತಿ ಹೆಚ್ಚಾಗತ್ತೆ, ಬೇಡ ಅನ್ನೋದ್ರ ಬಗ್ಗೆ ನನಗೆ ದ್ವೇಷ ಬರುತ್ತೆ, ತಾತ್ಸಾರ ಬರುತ್ತೆ, ತಿರಸ್ಕಾರ ಬರುತ್ತೆ. ಎಲ್ಲವನ್ನು ವಸ್ತು, ವಿಷಯ, ವ್ಯಕ್ತಿ ಇವು ಮೂರು ನಾವು ಬೇಕು ಬೇಡ, ಚೆನ್ನಾಗಿದೆ ಚೆನ್ನಾಗಿಲ್ಲ, ಒಳಿತು ಕೆಡುಕು, ಸರಿ ತಪ್ಪು ಈ ಆ್ಯಂಗಲ್ಗಳಲ್ಲೇ ನೋಡೋದ್ರಿಂದ ಅದರ ಆಚೆ ಒಂದು ಸಮಷ್ಟಿಯ ದೃಷ್ಟಿ ಏನಿದೆ ಎಲ್ಲವನ್ನೂ ಹೇಗಿದೆಯೋ ಹಾಗೆ ನೋಡುವ ಒಂದು ಸಮಚಿತ್ತತೆ ನಮಗೆ ಮೂಡೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ನಾವು ಈ ರೂಪನಾಮಗಳನ್ನು ಕಳ್ಕೊಂಡು ಎಲ್ಲದರಲ್ಲೂ ಇರುವಂತಹ ಸಮಾನ ಸ್ಥಿತಿ ಏನಿದೆ ಅದನ್ನು ಕಂಡುಕೊಳ್ಬೇಕು. ಅದು ಕಂಡುಕೊಳ್ಬೇಕಂದ್ರೆ ಇವನ್ನೆಲ್ಲ ಕಳ್ಕೊಳ್ಬೇಕು, ರೂಪನಾಮಗಳನ್ನು ಕಳ್ಕೊಳ್ಬೇಕು. ತಿಳಿದಾತ ದಾವ್ ಬಗ್ಗೆ ಮಾತನಾಡಲು ಮುಂದಾಗುವುದಿಲ್ಲ, ಹಾಗೆ ಮುಂದಾಗುವ ಜಾಣ ದಾವ್ನನ್ನು ತಿಳಿದಿರುವುದಿಲ್ಲ. ಅಂದಿನ ಕಾಲದಲ್ಲಿ ರೂಪನಾಮಗಳನ್ನು ಕೊಟ್ಟಿದ್ದು ಅದರ ಒಳಾರ್ಥವನ್ನು ನಾವು ಗ್ರಹಿಸಿ ಅದನ್ನು ತಿಳ್ಕೊಂಡ್ರೆ ಚಂದ. ನಾವು ಯಾವ ಒಳಾರ್ಥವನ್ನು ತಿಳ್ಕೊಳ್ಳಲ್ಲ. ವಿಷ್ಣು, ಅಲ್ಲ, ಶಿವ, ಜೀಸಸ್ ಅಂತ ಹೆಸರಿಗೆ ರೂಪನಾಮಗಳಿಗೆ ಸಿಕ್ಕಾಕೊಳ್ತೀವಿ, ಒಳಗಿನ ಅರ್ಥವನ್ನು ನಾವು ಗ್ರಹಿಸದೆ ಹೋಗ್ತೀವಿ. ಹಾಗೆ ಯಾರು ನಿಜವಾಗ್ಲೂ ತಿಳಿದಿರ್ತಾನೋ, ಅದು ರೂಪನಾಮಗಳ ಆಚರಣೆ ತಿಳಿದಿರ್ತಾನೋ, ಅವನ ರೂಪನಾಮಗಳಲ್ಲಿ ಮಾತಾಡುವುದಿಲ್ಲ. ಯಾರು ಇದ್ರ ಬಗ್ಗೆ ಮಾತಾಡೋದ್ರ ಅರ್ಥ ಏನೋ, ಇದು ಹೀಗೆ ಅಂತ ಮಾತಾಡ್ತಾನೋ, ಕೈಲಾಸದಲ್ಲೇ ಇದ್ದಾನೆ, ವೈಕುಂಠದಲ್ಲೇ ಇಷ್ಟು ಯೋಜನೆಗಳ ದೂರದಲ್ಲಿದೆ, ಅಲ್ಲ ಹೀಗೆ ಹೀಗೆ ಇದ್ದಾನೆ, ಜೀಸಸ್ ಕ್ರಿಶ್ಚಿಯನ್ಸ್ ಪ್ರಕಾರ ಜೀಸಸ್ ದೇವ್ರು ಹೀಗಿದ್ದಾನೆ ಅಂತ ಆ ಆಕಾರಗಳಿಗೆ ಸಿಕ್ಕಾಕೊಂಡ್ಬಿಟ್ರೆ ಆಗ ನಾವು ಇನ್ನೊಂದು ಮತವನ್ನು ಅಥವಾ ಇನ್ನೊಂದು ಚಿಂತನೆಗೆ ನಾವು ಒಪ್ಕೊಳ್ಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಎಲ್ಲ ಚಿಂತನೆಗಳ ಒಳಾರ್ಥ ಒಂದೇ ಆಗಿರುವುದನ್ನು ಗ್ರಹಿಸೋದಕ್ಕೆ ನಮಗೆ ಸಾಧ್ಯ ಆಗಲ್ಲ. ನಮ್ಮದೇ ಸರಿ, ಇನ್ನೊಬ್ಬನ ತಪ್ಪು, ನಮ್ಮದೇ ಶ್ರೇಷ್ಠ, ನಮ್ಮದು ಹಳೇದು ಅಂತ ಈಗ ಕಿತ್ತಾಡ್ತಿರ್ತೀವಿ ಹೊರತು ಒಳಾರ್ಥವನ್ನು ನಾವು ನೋಡೋದಿಲ್ಲ. ಹಾಗಾಗಿ ಇದು ಮಾರ್ಗ ಅಂತ ಹೇಳಿ ಮಾರ್ಗದಲ್ಲಿ ನಡೀಬೇಕು ಅಂತ ಹೇಳ್ತಾನೆ. ಯಾರದನ್ನು ಕಂಡುಕೊಂಡಿದ್ದಾರೋ, ಮಾರ್ಗದಲ್ಲಿ ನಡೆದಿದ್ದಾರೋ ಅವನು ಅದರ ಬಗ್ಗೆ ಮಾತಾಡೋದಿಲ್ಲ. ಅಂದರೆ ರೂಪನಾಮಗಳಲ್ಲಿ ಮಾತಾಡೋದಿಲ್ಲ, ಇದು ಹೀಗೆ ಅಂತ ಮಾತನಾಡೋದಿಲ್ಲ. ಯಾರದನ್ನು ಹೀಗೆ ಅಂತಲೇ ಮಾತಾಡ್ತಾನೋ ಅವನಿಗೆ ಗೊತ್ತಿಲ್ಲ ಅಂತ ಇಲ್ಲಿ ಲಾವೋಸ್ ನಮಗೆ ಹೇಳ್ತದೇನೆ. ರೂಪನಾಮಗಳನ್ನು ನಾವು ಕಲಿಬೇಕು, ಬರೀ ಪದಗಳಿಗೆ ಅಂಟಿಕೊಳ್ಳದೆ ಅರ್ಥವನ್ನು ತಿಳಿದು ಅದನ್ನು ಅನುಸಂಧಾನ ಮಾಡಿ ಅರ್ಥವನ್ನು ನಾವೇ ದರ್ಶನ ಮಾಡಿಕೊಂಡಾಗ ಅದರ ಸಾರ್ಥಕತೆ ಹೊರತು ಬರೀ ಪದಗಳಲ್ಲಿ ನಮಗೆ ದರ್ಶನವಾಗುವುದಿಲ್ಲ. ಪದಗಳ ಹಿಂದಿನ ಅರ್ಥ, ಅದರ ಅನುಸಂಧಾನ ಹಾಗೂ ದರ್ಶನದಿಂದಲಷ್ಟೇ ಫಲ ಹೊರತು ಬರೀ ಪದಗಳಿಂದ ರೂಪನಾಮಗಳಿಂದ ಪ್ರಯೋಜನ ಇಲ್ಲ. ಹಾಗಾಗಿ ಅದನ್ನು ಕಳಿಬೇಕು. ನನ್ನ ಪ್ರಿಆಕ್ಯುಪೈಡ್ ಮೈಂಡ್ ಏನಿರುತ್ತೆ, ನನ್ನ ಪೂರ್ವಗೃಹಿತ ಮನಸ್ಸೇನಿರುತ್ತೆ, ನನಗೆ ಹೊರಗಿನ ಸಿಕ್ಕ ಮಾಹಿತಿಗಳಿರುತ್ತೆ, ಇವೆಲ್ಲವೂ ನಮಗೆ ರೂಪಗಳು ನಾಮಗಳೇ ಆಗಿರುವುದರಿಂದ ಅದರಿಂದ ನಾವು ಮೊದಲು ಕಲ್ತ್ಕೊಳ್ಬೇಕು. ಜ್ಞಾನದ ವರ್ಧನೆಗೆ ಪ್ರತಿನಿತ್ಯ ಅದನ್ನು ಗಳಿಸುತ್ತಾ ಹೋಗಬೇಕು. ದಾವ್ ಆಚರಣೆಗೆ ಪ್ರತಿನಿತ್ಯ ತನ್ನನ್ನು ಕಳೆಯುತ್ತಾ ಹೋಗಬೇಕು. ಕಳೆದು ತಟಸ್ಥ ಸ್ಥಿತಿ ತಲುಪಬೇಕು. ಹೀಗೆ ಏನೂ ಮಾಡದೆ ಇರುವಾಗ ಮಾಡದೆ ಬಿಟ್ಟಿದ್ದು ಇರಲ್ಲ. ಅಧಿಕ ಪ್ರಸಂಗಿ ಅಲ್ಲದವನು ಪ್ರಪಂಚವನ್ನು ಗೆದ್ದಿರುತ್ತಾನೆ, ಕರ್ಮಟ ಕಳೆದುಕೊಂಡಿರುತ್ತಾನೆ. ಅನಂತಮೂರ್ತಿಯವರಿಗೆ ತುಂಬ ಚೆನ್ನಾಗಿ ಲಾವೋಸು ಅರ್ಥ ಆಗಿದೆ. ಅದಕ್ಕೆ ಜ್ಞಾನ ವರ್ಧನೆ ಅಂತಾರೆ. ಅದನ್ನು ಸಂಪಾದನೆ ಅಂತ ಹೇಳಲ್ಲ, ವರ್ಧನೆ. ಅದು ಮೂಡುವುದು, ದಿಯೋಯೋನ ಪ್ರಚೋದಯ, ನನ್ನಲ್ಲಿ ಬೆಳಕೆ, ನನ್ನ ಬೆಳಕನ್ನು ಪ್ರಚೋದಿಸು, ಅದು ಉದಯವಾಗುವಂಥದ್ದು. ಅದಕ್ಕೆ ಅದನ್ನು ಜ್ಞಾನೋದಯ ಅಂದು. ಹೊರಗಿನದ್ದು ಸಂಪಾದನೆ ಆದರೆ, ಜ್ಞಾನ ಸಂಪಾದನೆ ಆದರೆ ಒಳಗೆ ಜ್ಞಾನ ಉದಯವಾಗುತ್ತೆ, ಅಂದರೆ ನಮ್ಮಲ್ಲೇ ಇರ್ತದೆ, ನಮಗೆ ಗೋಚರವಾಗುತ್ತೆ ಅಂತ ಹೊರತು ಅಲ್ಲಿ ನಾವೇನು ಕೊಂಡ್ಕೊಳ್ಳೋದಿರೋದಿಲ್ಲ ಅಥವಾ ಸಂಪಾದನೆ ಮಾಡಲ್ಲ, ಪಡ್ಕೊಳ್ಳೋದಿರೋದಿಲ್ಲ. ಎಲ್ಲವನ್ನೂ ಕಳಿಸ್ಕೊಳ್ಳೋಕೆ ಶುರು ಮಾಡಿದಾಗ ನಮ್ಮ ತಾನೇ ಜ್ಞಾನ ಉದಯವಾಗತ್ತೆ. ದಿಯೋಯೋನ ಪ್ರಚೋದಯ, ನನ್ನಲ್ಲಿ ಬೆಳಕು ಪ್ರಚೋದನೆಯಾಗತ್ತೆ. ಅದು ಒಳಗೆ ಇತ್ತು, ಕಾಣಿಸಿರ್ಲಿಲ್ಲ, ಈಗ ನಮಗೆ ಗೋಚರವಾಗಕ್ಕೆ ಅದು ಶುರು ಆಗುತ್ತೆ. ಯಾವಾಗ ನನ್ನೊಳಗೆ ಬೆಳಕು ಗೋಚರವಾಗತ್ತೆ ನನಗದು ದರ್ಶನ ಆಗತ್ತೆ, ನಾನಾಗ ನೋಡಕ್ಕೆ ಶುರು ಮಾಡ್ತೀನಿ. ಇದು ಮುಂದೆ ಇದ್ದ ಸಾಲಗಳ ಬಗ್ಗೆ ಮತ್ತೆ ನೋಡೋಣ. ಸೊ ಇಲ್ಲಿ ಕಳೆದು ತಟಸ್ಥನಾಗಬೇಕು ಅಂತ ಲಾವಸು ಹೇಳ್ತಾನೆ. ಅಂದರೆ ಇಲ್ಲಿ ಕಳ್ಕೊಳ್ಳೋದೆ ರೂಪನಾಮವ ಕಳೆದು ನಾವಿಲ್ಲಿ ಅಧ್ಯಾತ್ಮ ಯಾಕೆ ಒತ್ತಿ ಹೇಳ್ತೀನಿ ಅಂತಂದರೆ, ಅಧ್ಯಾತ್ಮ ಇದು ಪಡ್ಕೊಳ್ಳೋವಂಥದ್ದಲ್ಲ, ಇದು ಕಳ್ಕೊಳ್ಳೋವಂಥದ್ದು. ನಮ್ಮಲ್ಲಿ ಎಷ್ಟು ಹೇಳಲ್ಪಟ್ಟಿರುತ್ತೆ, ಪಾಪ ಪುಣ್ಯಗಳು, ಮನಸ್ಸು, ಬುದ್ಧಿ, ಅಹಂಕಾರ, ಹೀಗೆ ಎಷ್ಟು ನಮ್ಮಲ್ಲಿ ಹೇಳಲ್ಪಟ್ಟಿರುತ್ತೆ ಅನ್ನೋದನ್ನ ಕಳ್ಕೊಂಡ್ರೆ ಸಾಕಾಗಿರುತ್ತೆ. ಇನ್ನೇನೂ ಮಾಡೋದು ಬೇಕಿರಲ್ಲ. ನಾವು ಅದನ್ನೆಲ್ಲವನ್ನೂ ಕಳ್ಕೋಬೇಕು. ಅದನ್ನೆಲ್ಲ ಕಳ್ಕೊಂಡಾಗ ತಾನಾಗಿ ಉಳಿಯತ್ತಲ್ಲ ಆ ಕೇವಲ ಒಂದೇ, ಕೇವಲಾತ್ಮ ಬ್ರಹ್ಮ ಮಂಕುತಿಮ್ಮ ಅಂತ ಗುಂಡಪ್ಪ ಅದಕ್ಕೆ ಹೇಳೋದು. ಆದರೆ ಏನು ಕೊನೆಯಲ್ಲಿ ಉಳಿಯುತ್ತೋ ಅದು ಕೇವಲ, ಅದನ್ನು ಪಡೆದವನು ಕೇವಲಿ, ಆ ಪಡೆದಂತಹ ಸ್ಥಿತಿ ಕೈವಲ್ಯ. ಹಾಗೆ ಎಲ್ಲವನ್ನೂ ಕಳೆಯಬೇಕು, ಕೊನೆಯಲ್ಲಿ ಉಳಿಯುವುದು ಕೇವಲ. ಮುಗಿಲ ಮರೆಯ ಮಿಂಚಿನಂತೆ, ಬಯಲ ಮರೆಯ ಮರೀಚಿಯಂತೆ, ಶಬ್ದದ ಮರೆಯ ನಿಶ್ಶಬ್ದದಂತೆ, ಕಂಗಳ ಮರೆಯ ಬೆಳಗಿನಂತೆ, ಗುಹೇಶ್ವರ ನಿಮ್ಮ ನಿಲುವು. ಹೇಗೆ ಲಾವೋಸು ಯಾರಿದನ್ನ ಕಂಡುಕೊಂಡಿರೋದ್ರ ಬಗ್ಗೆ ಮಾತಾಡಲ್ಲ ಅಂತ ಅವನು ಹೇಳ್ದ, ಹಾಗೆ ಅಲ್ಲಮ ಪ್ರಭು ಕೂಡ ಅದನ್ನ ಹೇಳದೆಯೇ ಹೇಳ್ತಾರೆ. ಶಬ್ದದಲ್ಲಿ ನಿಶ್ಶಬ್ದ ಇದೆ, ಮುಗಿಲ ಮರೆಯ ಮಿಂಚಿನಂತೆ, ಬಯಲ ಮರೆಯ ಮರೀಚಿಯಂತೆ ಅಂತ ಅಲ್ಲಿ ಒಳಗಿಂದ ಅಡಗಿಕೊಂಡು ಅಲ್ಲಿಂದ ಅದು ಪ್ರಕಟಗೊಳ್ತಾ ಇದೆ. ಶಬ್ದದೊಳಗೆ ನಿಶ್ಶಬ್ದ ಇದ್ದ ಹಾಗೆ ಅದು ಭಗವಂತ ಇದ್ದಾನೆ, ಗುಹೇಶ್ವರ ಇದ್ದಾನೆ ಅಂತ
ಅಲ್ಲಿ ತುಂಬ ಚೆನ್ನಾಗಿ ಅಲ್ಲಮಪ್ರಭು ಹೇಳ್ತಾರೆ. ಹಾಗೆ ರೂಪನಾಮವನ್ನು ಬಳಸದೆಯೇ ಏನನ್ನು ಹೇಳದೆಯೇ ಹೇಳುವಂತಹ ಮತ್ತು ಎಲ್ಲವನ್ನು ಹೇಳಿ ಏನು ಹೇಳದೆ ಇರುವಂತಹ ಆ ಸ್ಥಿತಿ ಅದು ಅನಾಯಾಸವಾಗಿ ಅದು ಬಂದುಬಿಡುತ್ತೆ ದರ್ಶನವಾದವರೇ. ಹಾಗಾಗಿ ರೂಪನಾಮಗಳನ್ನು ಕಳೆದುಕೊಂಡಾಗ ನಮ್ಮಲ್ಲಿ ನಾವು ನೆಲೆ ನಿಂತು ನಮ್ಮಲ್ಲೇ ನಮ್ಮ ಸತ್ಯಚಿತ್ ಆನಂದ ಸ್ವರೂಪವೇ ಆದ್ದರಿಂದ ನಮ್ಮಲ್ಲೇ ನಾವು ತೊಡಗಿಕೊಳ್ಳುವುದು, ನಮ್ಮಲ್ಲಿ ನಾವು ನೆಲೆ ನಿಲ್ಲುವುದು, ಅದನ್ನೇ ಆತ್ಮರತಿ ಅಂತ ನಾವು ನಮ್ಮಲ್ಲಿ. ಸೊ ನಮ್ಮಲ್ಲಿ ನಾವೇ ಆ ಆನಂದ ಸ್ಥಿತಿಯಲ್ಲೇ ಇರುವಂಥದ್ದು ಅದಾಗಬೇಕು ಅಂತಂದರೆ ರೂಪನಾಮಗಳನ್ನು ನಾವು ಕಳ್ಕೊಳ್ಬೇಕು. ಪಾಪ ನಾಶಿನಿಯಳು ಕೂಡಿ ಸ್ನಾನವ ಮಾಡಿ ಪುಣ್ಯ ಪಾಪ ಮಲವನ್ನೆಲ್ಲ ನಿರ್ಮೂಲ ಮಾಡಿ. ಈ ಪುಣ್ಯ ಪಾಪಗಳನ್ನೆಲ್ಲ ತೊಳೆಯುವಂತಹ ಸ್ನಾನ ನಾವು ಪಾಪನಾಶಿನಿಯಲ್ಲಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದೆಂತಹ ಪಾಪನಾಶಿನಿ, ಅದು ಎಲ್ಲಿದೆ ಅನ್ನೋ ಪ್ರಶ್ನೆ ನಾವು ಕೇಳ್ಕೊಳ್ಬೇಕು. ನಮ್ಮಲ್ಲೇ ಎಲ್ಲವೂ ಇರುವುದರಿಂದ ನಾನು ಯಾವುದೋ ಬರೀ ಗಂಗೆ ಹೋಗಿ ಸ್ನಾನ ಮಾಡಿದ್ರೆ ಪ್ರಯೋಜನ ಇಲ್ಲ, ಇಲ್ಲ ಅಂತ ಪುರಂದರದಾಸರು ಹೇಳ್ತಾರೆ, ಕಬೀರದಾಸರು ಎಲ್ಲರೂ ಅದೇ ಹೇಳೋದು. ಬರೀ ಹೊರಗೆ ಮಿಂದು ಒಳಗೆ ಮೀಯದಿದ್ದರೆ ಪ್ರಯೋಜನ ಇಲ್ಲ ಅಂತ ದಾಸರು ಹೇಳ್ತಾರೆ. ಹೇಗೆ ಶಂಕರಾಚಾರ್ಯ ಒಂದು ಕಡೆ ಅಂತಾರೆ, ನಾವು ಗಂಗೆಗೆ ಸ್ನಾನ ಮಾಡಕ್ಕೆ ಹೋದರೆ ಕಾಶಿನಲ್ಲಿ ಗಂಗೆಗೆ ಮುಳುಗ್ತೀವಿ ಅಂದಾಗ ಪಾಪಗಳೆಲ್ಲ ಪಾಪ ಪುಣ್ಯಗಳು ಮರದ ಮೇಲೆ ಹೋಗಿ ಕೂತಿರುತ್ತಂತೆ. ನಾನು ಮುಳುಗಿ ಬರೋರ್ಗು ಕಾಯ್ತಿರತ್ತಂತೆ. ನಮ್ಮ ಮುಳುಗಿದ್ದು ಬಂದ ತಕ್ಷಣ ಮತ್ತೆ ವಾಪಸ್ ನಮ್ಮೆಲ್ಲ ಬಂದು ಕೂತ್ಕೊಳ್ಳತ್ತಂತೆ. ಅಂದರೆ ಗಂಗೆ ಅಷ್ಟು ಪವಿತ್ರಳು, ಪಾಪಗಳನ್ನ ತೊಡೆದು ಹಾಕ್ತಾಳೆ ಅನ್ನೋದ್ರಿಂದ ಪಾಪಗಳು ಓಸ್ಕೊಂಡು ಕೂತಿರತ್ತಂತೆ, ನೀವು ವಾಪಸ್ ಬಾಮ ನೋಡ್ಕೋತೀನಿ ಅಂತ. ಹಾಗೆ ಬರೀ ನಾನು ಪಾಪ ಪುಣ್ಯಗಳೆಲ್ಲವನ್ನೂ ಸಂಗ್ರಹಿಸಿಕೊಂಡು ಗಂಗೆಯಲ್ಲಿ ಹೊರಗಿನಿಂದ ಮಿಂದರೆ ಪ್ರಯೋಜನವಿಲ್ಲ. ಗಂಗೆಯನ್ನು ಯೋಗದ ರೀತಿಯಲ್ಲಿ ಗಂಗೆಯಲ್ಲಿ ಮಿಂದಾಗ ಮಾತ್ರ ಅದು ಪ್ರಯೋಜನ ಹೊರತು ಬರೀ ಆ ಭಾವದಿಂದ ನಾನು ಪಾಪ ಪುಣ್ಯಗಳನ್ನ ಮತ್ತೆ ಮಾಡುವುದಿಲ್ಲ, ಇಷ್ಟು ದಿನ ಗೊತ್ತಿಲ್ಲದೇ ಆಗಿರುವಂತಹ ಪಾಪಗಳನ್ನ ಏನೂ ಮಾಡೋಕ್ಕಾಗಲ್ಲ, ಅದನ್ನು ನಾನು ತಿದ್ದುಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಹೊಸದಾಗಿ ತಪ್ಪುಗಳನ್ನು ಮಾಡದೆ ಪಾಪ ಪುಣ್ಯಗಳು ತೊಡಗಿಕೊಳ್ಳದೆ ಬದುಕುತ್ತೇನೆ ಎನ್ನುವ ಭಾವದಿಂದ ಗಂಗೆಯಲ್ಲಿ ಮುಳುಗಬೇಕೆ ಹೊರತು ಬರೀ ಮುಳುಗ್ ಬಂದು ನಾವು ಎಸ್ಕೇಪಿಸ್ಟ್ ಆಗಿಬಿಡ್ತೀವಿ. ನಾನು ಸರಿ ಮಾಡೋ ಪಾಪ ಎಲ್ಲ ಮಾಡ್ಬಿಟ್ಟು ಗಂಗೆಯಲ್ಲಿ ಮುಳುಗ್ ಬಂದ್ಬಿಟ್ಟು ನಮ್ಮ ಪಾಪ ಎಲ್ಲ ತೊಳೆದೈತೆ ಮತ್ತಷ್ಟು ಪಾಪಗಳು ಮಾಡೋದಕ್ಕಾಗೋದಿಲ್ಲ. ಹಾಗೆ ನಿಜವಾದ ಭಾವ ಅದು ಬೇರೆ. ಸೊ ನನ್ನಲ್ಲೇ ಇರುವಂತಹ ಎಲ್ಲವೂ ನಮ್ಮಲ್ಲೇ ಇರುವಂತಹ, ಹೇಗೆ ಮಂಕುತಿಮ್ಮನ ಕಗ್ಗದಲ್ಲಿ ಕಲ್ಮಶದ ವಲ್ಮೀಕ ವೆಂದೊಡಲ ಜರಿಗೆದುರು ಬ್ರಹ್ಮಪುರಿ ಎಂದು ಋಷಿಗಳಂದಿಹರು ಅಂತ ಗುಂಡಪ್ಪ ಹೇಳ್ತಾರೆ. ಇದು ಬ್ರಹ್ಮಪುರಿ. ಈ ದೇಹ ಮನುಷ್ಯನ ದೇಹ ಏನಿದೆ ಅದ್ಭುತವಾದದ್ದು. ಅದಕ್ಕೆ ಮಾನವ ಜನ್ಮ ತುಂಬ ಶ್ರೇಷ್ಠವಾದದ್ದು, ಅದು ಕಳ್ಕೋಬೇಡಿ ಅಂತ ಹೇಳೋದು ಅದಕ್ಕೋಸ್ಕರ. ಯಾಕೆಂದರೆ ಈ ದೇಹ ಈ ಯೋಗಕ್ಕೆ ಹೇಳಿ ಮಾಡಿಸಿರುವಂತಹ ದೇಹ ಈ ಮನುಷ್ಯ ದೇಹ ಮಜ್ಜೆಯಲ್ಲಿ ಜಂಬು, ಮೂಳೆಯಲ್ಲಿ ಶಕ್ತಿದ್ವೀಪ, ತಲೆಯಲ್ಲಿ ಸೂಕ್ಷ್ಮ ದ್ವೀಪ, ಚರ್ಮದಲ್ಲಿ ಕ್ರೌಂಚ ದ್ವೀಪ, ರೋಮದಲ್ಲಿ ಗೋಮಯ ದ್ವೀಪ, ಉಗುರುಗಳಲ್ಲಿ ಶ್ವೇತ ದ್ವೀಪ, ಮಾಂಸದಲ್ಲಿ ಪ್ಲಕ್ಷ್ವದ್ವೀಪ. ನೋಡಿ, ನಮ್ಮಲ್ಲಿ ಸಪ್ತ ದ್ವೀಪಗಳು, ಸಪ್ತ ಸಮುದ್ರಗಳು ಅಂತ ಹೇಳುವಾಗ ಅದು ಎಲ್ಲೆಲ್ಲಿ ಹೆಸರುಗಳು ಕೊಟ್ಟಿದ್ರು ಅದೆಲ್ಲ ನಮ್ಮ ದೇಹದಲ್ಲೇ ಇದೆ ಮತ್ತು ಯಾವ ಕಡೆ ಇದೆ ಅಂತ ಅಲ್ಲಿ ಗೋರಖನಾಥ ನಮಗೆ ಕೊಡ್ತಾ ಹೋಗ್ತಾರೆ. ಹಾಗೆ ನಮ್ಮ ಅದಲ್ಲಿ ಸಪ್ತ ಸಮುದ್ರಗಳು ಇದೆ ಅಂತೆ. ಅದು ಎಲ್ಲೆಲ್ಲಿದೆ ಏನೇನಂತ ಇವಾಗ ನೋಡೋಣ. ಮೂತ್ರದಲ್ಲಿ ಕ್ಷಾರ ಸಮುದ್ರ, ಎಂಜಿಲಿನಲ್ಲಿ ಕ್ಷೀರ ಸಮುದ್ರ, ಕಫದಲ್ಲಿ ಧೃತಿ ಸಮುದ್ರ, ಮೇಧಸ್ಸಿನಲ್ಲಿ ಘೃತ ಸಮುದ್ರ, ಬೆವರಿನಲ್ಲಿ ಮಧು ಸಮುದ್ರ, ರಕ್ತದಲ್ಲಿ ಇಕ್ಷು ಸಮುದ್ರ, ವೀರ್ಯದಲ್ಲಿ ಅಮೃತ ಸಮುದ್ರ, ಮೇರು ಪರ್ವತ ಬೆನ್ನು ಮೂಳೆಯಲ್ಲಿ, ಕೈಲಾಸ ಬ್ರಹ್ಮ ಕಪಾಟದಲ್ಲಿ, ಹಿಮಾಲಯ ಪೃಷ್ಠದಲ್ಲಿ, ಎಡಬಲ ಭುಜದ ಮಂದರ ಮೇಲು ವಿಂಧ್ಯ, ಎಡಕಿವಿಯಲ್ಲಿ ಮೈನಾಕ, ಬಲಕಿವಿಯಲ್ಲಿ ಶ್ರೀಪರ್ವತ, ಹಣೆಯ ಮೇಲೆ 8 ಕುಲಪರ್ವತಗಳು. ನೋಡಿ, ನಮ್ಮ ದೇಹದಲ್ಲೇ ಎಂತೆಂಥ ವಿಷಯಗಳು ಅಡಗಿದೆ ಅಂತ ಇಲ್ಲಿ ಹಠ ಯೋಗದಲ್ಲಿ ನಮ್ಗೆ ಹೇಳ್ತಾರೆ. ಇದನ್ನು ಒಳಗೆ ಉಪಾಸನೆಯಲ್ಲೇ ಕಂಡುಕೊಂಡವ್ರು ಹೇಳಿರೋದು, ನಾವು ಅದನ್ನು ಕಂಡುಕೊಳ್ಳೋಕೆ ಸಾಧ್ಯ ಇದೆ. ನಮ್ಮ ದೇಹದಲ್ಲಿ ಅಷ್ಟೊಂದು ಸಹಸ್ರಾರು ನಾಡಿಗಳಿರೋದ್ರಿಂದ ಆ ಒಂದೊಂದು ನಾಡಿಯೂ ಒಂದೊಂದು ರೀತಿ ನಮ್ಮಲ್ಲಿ ಕೆಲಸ ಮಾಡ್ತಿರುತ್ತೆ. ಅದನ್ನು ಯೋಗದ ಮುಖಾಂತರ, ಒಳಗಿನ ಉಪಾಸನೆಯ ಮುಖಾಂತರ, ಗುರುವಿನ ಮುಖಾಂತರ ಆ ಮಾರ್ಗವನ್ನು ಪಡೆದು ಅದರಿಂದ ನಾವು ನನ್ನೊಳಗಿರುವಂತಹ ಸಪ್ತ ದ್ವೀಪಗಳನ್ನು, ಸಪ್ತ ಸಮುದ್ರಗಳನ್ನು, ಪರ್ವತಗಳನ್ನೆಲ್ಲ ನಾವು ಗ್ರಹಿಸಬಹುದು. ಇಲ್ಲಿ ಒಂದೊಂದು ಹೆಸರು ಏನಿದೆ ಅದರೊಳಗೆ ಯೋಗದ ಅರ್ಥ ಬೇರೆ ಇದೆ. ಹಾಗೆ ಹೊರಗಿನ ಕ್ಷೀರಸಾಗರ ಬೇರೆ, ಒಳಗಿನ ಕ್ಷೀರಸಾಗರ ಬೇರೆ. ಅದು ಆಯಾ ಗುರು ಮಾರ್ಗದಲ್ಲಿ ಹೋಗಿ ನಾವು ಅಲ್ಲೇ ಅದನ್ನು ಒಳಾರ್ಥವನ್ನು ಕಂಡು ಅದನ್ನೇ ನಾವು ದರ್ಶನ ಮಾಡಿಕೊಳ್ಳೋದ್ರಲ್ಲಿರುವಂಥ ಆನಂದ ಪ್ರವಚನದಲ್ಲಿ ಇಲ್ಲ. ಹಾಗಾಗಿ ಅದನ್ನು ಯೋಗ ಸಾಧನೆಯಲ್ಲೇ ಅದನ್ನು ಕಂಡುಕೊಳ್ಳೋದು, ಇದೊಂದು ಪರಿಚಯವಷ್ಟೇ ಹೊರತು ಅಂದರೆ ಇದು ಎಂತಹ ದೇಹ, ಮನುಷ್ಯನ ದೇಹ ಎಷ್ಟು ಅತ್ಯಮೂಲ್ಯವಾದದ್ದು, ಯೋಗಕ್ಕೆ ಎಷ್ಟು ಪೂರಕವಾಗಿದೆ, ಅದನ್ನು ನಾವು ಹೇಗೆ ಬಳಸ್ಕೊಳ್ಬೇಕು, ಒಳಗಿರುವಂತಹ ಅದ್ಭುತವಾದಂಥ ಹಲವು ಬಗೆಯ ಆನಂದಗಳನ್ನ ಹೇಗೆ ಸವಿಬೋದು ಅಂತ ಪರಿಚಯ ಮಾಡಿಕೊಡೋಕ್ಕಷ್ಟಾಗಿದೆ. ಸಾಧ್ಯವಾದಾಗ ಮುಂದೊಂದಷ್ಟು ದಿನ ಈ ಹೆಸರುಗಳ ಒಳಾರ್ಥ ಏನು, ಯೋಗದಲ್ಲಿ ಅದು ಯಾವ ರೀತಿ ಆನಂದವನ್ನು ಕೊಡುತ್ತೆ ಅಂತ ಮಾತಾಡ್ತೀನಿ. ಏನೇ ಮಾತಾಡೋದು ಕೊನೆಗದು ರೂಪನಾಮಗಳಿಗೆ ಕೊನೆಗೆ ಎಷ್ಟೇ ಪ್ರಯತ್ನ ಪಟ್ಟರು ಅಲ್ಲಿಗೆ ಸಿಕ್ಕಾಕೊಳ್ಳುತ್ತೆ.
ವ್ಯವಹಾರಕ್ಕೆ ಬಂದಾಗ, ಯಾಕೆಂದರೆ ಒಬ್ಬ ಗೊತ್ತಿರೋ ಇನ್ನೊಬ್ಬನಿಗೆ ಹೇಳಬೇಕು ಅಂದಾಗ ರೂಪನಾಮಗಳಲ್ಲಿ ಹೇಳಬೇಕಾಗತ್ತೆ. ಆಗ ಮತ್ತೆ ಒಳಾರ್ಥನ ಎಷ್ಟೇ ಪ್ರಯತ್ನ ಪಟ್ಟರು ಒಳಾರ್ಥ ಹೇಳುವುದರ ಒಳಗಡೆನೆ ಉಳ್ಕೊಂಡ್ಬಿಡುತ್ತೆ, ಅನುಭವದಲ್ಲೇ ಉಳ್ಕೊಂಡ್ಬಿಡುತ್ತೆ. ಕೇಳುಗನಿಗೆ ಅದರ ಬಗ್ಗೆ ಒಂದು ಮಾಹಿತಿ ಸಿಗಬಹುದು, ಅದ್ರ ಬಗ್ಗೆ ಆಸಕ್ತಿ ಹುಟ್ಟಬಹುದು ಹೊರತು ಆ ಆನಂದವನ್ನು ನಿಮಗೆ ಮಾತಿನಲ್ಲೇ ಟ್ರಾನ್ಸ್ಫರ್ ಮಾಡಲಿಕ್ಕಾಗಲ್ಲ. ತಾವು ಕೂಡ ಗುರುವನ್ನು ಪಡೆದು ಅವನ ಗುರು ಮಾರ್ಗದಲ್ಲಿ ನಡೆದು ಆತನ ಸೇವೆಯಲ್ಲಿದ್ದು ಈ ಮಾಹಿತಿಗಳನ್ನು ಆತನಿಂದ ಪಡೆದುಕೊಂಡು ಅವನ ಮುಖಾಂತರವೇ ಉಪಾಸನೆಯನ್ನು ಮಾಡಿ ಅಲ್ಲೇ ನಾವು ಕಂಡುಕೊಂಡಾಗ ಚಂದ ಹೊರತು ಇಲ್ಲ ಇದು ಮತ್ತೆ ರೂಪ ಮತ್ತು ನಾಮಗಳೇ ಆಗತ್ತೆ. ರೂಪನಾಮ ಕಳಿಸ್ಕೊಳ್ಬೇಕಿರೋದ್ರಿಂದ ಇದೆಲ್ಲ ಕೊನೆಗೆ ಪ್ರಯತ್ನ, ಇದೆಲ್ಲವೂ ಒಂದು ಮಾಹಿತಿಯನ್ನು ನೀಡಲಿಕ್ಕೆ, ಅದು ಇಂಥ ಒಂದು ತತ್ವಪದಗಳಲ್ಲಿ ಒಳಾರ್ಥ ಇದೆ ಅಂತ ಸೂಚಿಸೋದಕ್ಕಷ್ಟೇ ಹೊರತು ಏನೇ ಹಿಡ್ಕೊನೆಗೆ ಇದು ಕೂಡ ರೂಪನಾಮವೇ ಆಗಿರುತ್ತೆ ಹೊರತು ಅನುಭವ ಆಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನನ್ನ ಅನುಭವ ಅಷ್ಟೇ ಆಗಿರುತ್ತೆ, ನೀವು ಪಡೆದಾಗ ನಿಮ್ಮ ಅನುಭವ ಆಗಿರುತ್ತೆ ಹೊರತು ಅದರ ಆಚೆ ಇನ್ನೊಂದಿರಲ್ಲ. ಪೀನಸ, ಗಂಗಾ, ಯಮುನಾ, ಚಂದ್ರಭಾಗ, ಸರಸ್ವತಿ, ಪಿಪಾಸ, ಶತರುದ್ರ, ಶ್ರೀರಾತ್ರಿ ಮತ್ತು ನರ್ಮದಾ ಎಂಬ ನವನದಿಗಳು ನವನಾಡಿಗಳಲ್ಲಿ ಹರಿಯುತ್ತದೆ. 5 ಕಾಲುವೆಗಳ ಸಂಗಮವಾದ ಆ ರಂಧ್ರವು ದಿವ್ಯ ಜ್ಞಾನದ ಉಗಮವಾಗಿದೆ. ಆ ನಿರಂಜನವಾದ ಮಹಾರಂಧ್ರದಲ್ಲಿ ಕೇಚರಿ ಮುದ್ರೆಯು ಅಡಗಿದೆ. ನೋಡಿ, ನಮ್ಮ ದೇಹದಲ್ಲಿ ಅಷ್ಟೊಂದು ನಾಡಿಗಳಿದೆ, ಅದರಲ್ಲಿ ಪ್ರಮುಖವಾದ ನಾಡಿಗಳಲ್ಲಿ ಪ್ರಮುಖವಾದ ನದಿಗಳು ಹರಿಯುತ್ತಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ನಾನು ಇಲ್ಲಿ ಸುಷುಮ್ನ ಎನ್ನುವ ನಾಡಿ ಏನಿದೆ, ಈ ಸುಷುಮ್ನ ನಾಡಿಯಲ್ಲಿ ನಾನು ಧ್ಯಾನದಲ್ಲಿ ಆ ಸುಷುಮ್ನ ನಾಡಿಯಲ್ಲಿ ಉಪಾಸನೆಗೆ ಒಳಗೊಂಡಾಗ ಅಲ್ಲಿ ಸಿಗುವಂತಹ ಆ ಸರಸ್ವತಿಯಲ್ಲಿ ಆ ನದಿ ಅಂತ ಏನು ಹೇಳ್ತೀವಿ, ಅದು ಅಮೃತವಾದೇನಿದೆ, ಅದು ಅಮೃತ ಧಾರೆ ಏನಿದೆ, ಅದರಲ್ಲಿ ನಾನು ಮಿಂದಾಗ, ಸುಷುಮ್ನಾದಲ್ಲಿ ನಾನು ಮಿಂದಾಗ ನನ್ನ ಪಾಪ ಪುಣ್ಯಗಳನ್ನುವ ಮಲಗಳನ್ನೆಲ್ಲ ತೊಳೆದು ಹಾಕತ್ತೆ. ಮತ್ತೆ ಹುಟ್ಟು ಬರೋದಕ್ಕೆ ಕಾರಣವೇ ಪಾಪ ಪುಣ್ಯಗಳು. ಅದೆಲ್ಲಿಂದ ಬಂತು? ನನ್ನ ಕರ್ಮಗಳಿಂದ ಬಂತು. ನನ್ನ ಕರ್ಮ ಎಲ್ಲಿಂದ ಮಾಡಿದ್ವಿ? ಮನಸ್ಸು, ಬುದ್ಧಿ, ಅಹಂಕಾರಕ್ಕೆ ಕೊಟ್ಟು ಮಾಡಿದ್ವಿ, ಅದಕ್ಕೆ ಪಾಪ ಪುಣ್ಯಗಳು ಹುಟ್ಕೊಳ್ತು. ಪಾಪ ಪುಣ್ಯದ ಮತ್ತೆ ಮತ್ತೆ ನಾವು ಸಾಯ್ತೀವಿ, ಹುಟ್ತೀವಿ ಆಗ್ತಿರುತ್ತೆ. ಯಾವಾಗ ನಾನು ಸುಷುಮ್ನ ನಾಡಿಯಲ್ಲಿ, ಸರಸ್ವತಿಯಲ್ಲಿ, ಅಮೃತ ಧಾರೆಯಲ್ಲಿ ನಾನು ಸ್ನಾನ ಮಾಡ್ತೀನಿ, ಆಗ ಪಾಪ ಪುಣ್ಯಗಳೆಲ್ಲ ಕಳೆದು ಹೋಗುತ್ತೆ. ಯಾವಾಗ ನಾವು ಹಳೆಯ ಪಾಪ ಪುಣ್ಯಗಳನ್ನ ಕಳ್ಕೊತೀವಿ, ಹೊಸ ಪಾಪ ಪುಣ್ಯಗಳನ್ನ ಅಕ್ಯುಮುಲೇಟ್ ಮಾಡೋದಿಲ್ಲ, ಆಗ ನಮಗೆ ಮತ್ತೆ ಹುಟ್ಟು ಮತ್ತೆ ಸಾವು ಎನ್ನೋದು ಇರೋದಿಲ್ಲ. ನನ್ನಲ್ಲೇ ರೂಪನಾಮಗಳನ್ನು ಕಳೆದುಕೊಂಡು ಆ ಆನಂದದಲ್ಲೇ ನಿಂತು ಆ ಅಮೃತವನ್ನು ಸವಿಬೇಕು. ಇದು ಇಲ್ಲದ ಪರಿಯಾಗಿ ಸದ್ದು ಹೋಗಿ ಮುಂದೆ ಉದ್ದಿರಿಸೆಂಬ ವಾಸನೆ ಎಲ್ಲ ನೀಗಿ. ರೂಪನಾಮಗಳ ಕಳಿಯೋ ಅಂತ ಹೇಳೋದ್ರಿಂದ ಇದು ಅಂತ ಹೇಳ್ತಾರೆ ಹೊರತು ಮತ್ತೊಂದು ಬಳಸಲ್ಲ. ಅಲ್ಲಿ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದರೆ ತತ್ವಪದನ. ಇದು ಇಲ್ಲದ ಪರಿಯಾಗಿ ಅಂತಾರೆ. ಇದು ಅಂದ್ರೆ ಯಾವ್ದಂತ ಹೇಳ್ಬೋದಿತ್ತಲ್ಲ, ಯಾಕೆ ಹೇಳಿಲ್ಲ ಅಂದ್ರೆ ರೂಪನಾಮ ಕಳಿಯೋ. ಯಾವ ನಾವು ರೂಪನಾಮವನ್ನು ಕಳೀತಾ ಹೋಗ್ತೀವಿ, ಅದಕ್ಕೆ ಯಾವುದಕ್ಕೂ ಹೆಸರು ಕೊಡೋದೇ ಹಾಗೆ ಹೇಳ್ತಾ ಹೋಗ್ಬಿಡ್ತಾರೆ ಶಿವರಾಮ್ ಶಾಸ್ತ್ರಿಗಳು. ಅದು ನಾವೇ ಅನುಭವದಲ್ಲಿ ಕಂಡುಕೊಳ್ತಾ ಅದನ್ನು ಗ್ರಹಿಸ್ಬೇಕಾಗತ್ತೆ. ಇದು ಇಲ್ಲದ ಪರಿಯಾಗಿ ಏನ್ಬಿಡ್ತಾರೆ, ಇದು ಅಂತ ಯಾವುದು ಅಂತ ಹೇಳಲ್ಲ. ಯಾಕೆಂದ್ರೆ ರೂಪನಾಮವನ್ನು ಕಳಿಬೇಕಾಗಿರೋದ್ರಿಂದ ಯಾವುದು ಇದೆಯೋ, ಯಾವುದು ನಾವಲ್ಲವೋ ಅದನ್ನು ಕಳಿಬೇಕು. ಅದು ಇಲ್ಲದೆ ಹೋದಾಗ ರೂಪನಾಮಗಳನ್ನು ನಾವು ಕಳಿಸ್ಕೊಂಡು ನಮ್ಮಲ್ಲೇ ನೆಲೆನಿಂತು ಆ ಸುಷುಮ್ನ ನಾಡಿಯಲ್ಲಿ ಅಮೃತವನ್ನು ನಾವು ಸೇವಿಸೋಕ್ಕೆ ಶುರು ಮಾಡಿದಾಗ ಇದು ಇಲ್ಲದ ಪರಿಯಾಗಿ ನಾನೆನ್ನುವ ಭಾವ ನಮ್ಮ ಮೇಲೆ ಏನನ್ನೆಲ್ಲ ಹೇರಲ್ಪಟ್ಟಿದೆಯೋ ಅದೆಲ್ಲವೂ ಇಲ್ಲದೇ ಇದ್ದಾಗ ಸದ್ದು ಹೋಗಿ ನಾನು ಸುಮ್ಮನೆ ಬ್ರಹ್ಮನಾಗುವನೇ ತತ್ವಪದದ ಬಗ್ಗೆ ಮಾತಾಡಬೇಕಾದ್ರೆ, ಮೂಕನಾಗಬೇಕು ಕಡಕೊಳ ಮಡಿವಾಳಪ್ಪನ ತತ್ವಪದ ಮಾತಾಡಬೇಕಾದ್ರೆ ನನ್ನೊಳಗಿರುವಂತಹ ಚಿತ್ತವೃತ್ತಿ, ನಮ್ಮಲ್ಲಿ ಯಾವ ರೀತಿ ಮೌನ ಮೂಡಬೇಕು, ಸದ್ದು ಅಂದರೆ ಏನು ಅಂತೆಲ್ಲ ಚರ್ಚೆ ಮಾಡಿರೋದ್ರಿಂದ ಸೂಕ್ಷ್ಮವಾಗಿ ಅಷ್ಟೇ ನೋಡೋಣ. ಸದ್ಯಕ್ಕೆ ನಮ್ಮ ಚಿತ್ತ ಏನಿದೆ, ನನ್ನ ಮನಸ್ಸು ಮತ್ತು ಬುದ್ಧಿ ಏನಿದೆ ಮತ್ತು ಅಹಂಕಾರ, ಇವುಗಳ ಗುಣದಿಂದಾಗಿ ನನ್ನಲ್ಲಿ ಒಂದು ಕ್ಷಣಕ್ಕೆ ಸಾವಿರಾರು ಯೋಚನೆಗಳು ನಮ್ಮಲ್ಲಿ ಮೂಡ್ತಾನೆ ಹೋಗ್ತಿರುತ್ತೆ. ಆಗ ನಮಗೆ ಶಾಂತಿ ನೆಮ್ಮದಿ ಇರೋದಿಲ್ಲ. ಯಾಕೆ ನಾವು ಅದನ್ನು ಶಾಂತಿ ನೆಮ್ಮದಿ ಕಳ್ಕೊತೀವಿ ಅಂದರೆ, ನಾನು ಮನಸ್ಸು ಬುದ್ಧಿ ಅಹಂಕಾರ ಅಂದ್ಕೊಂಡಿದ್ದೀನಿ, ಸದಾ ಆ ಯೋಚನೆಗಳನ್ನ ನಾನೇ ಯೋಚನೆ ಮಾಡ್ತಿದ್ದೀನಿ ಅನ್ಕೋತೀನಿ. ಆಗ ನನಗೆ ಎಲ್ಲ ರೀತಿಯ ಗೊಂದಲಗಳು, ನೋವು, ನಲಿವು, ದುಃಖ ಮತ್ತು ಕಾಮ, ಕ್ರೋಧ ಎಲ್ಲವೂ ನಮಗೆ ಮೂಡ್ತಾ ಹೋಗುತ್ತೆ. ಆದರೆ ನಿಜ ಹೇಳಬೇಕಂದ್ರೆ ನಾವು ಯೋಚನೆ ಮಾಡ್ತಿರೋದಿಲ್ಲ. ಆ ಚಿತ್ತ ಯಾವುದು, ಆ ವೃತ್ತಿ ಯಾವುದು ನಮ್ಮದಲ್ಲ, ಅದು ಮನಸ್ಸು ಬುದ್ಧಿ ಅಹಂಕಾರದ್ದು. ಯಾವಾಗ ಅದೆಲ್ಲ ಗುಣತಾನೆ ಇರುತ್ತೆ, ಥಾಟ್ಸ್ ನಡೀತಾನೆ ಇರುತ್ತೆ, ನಾವು ಗೊಂದಲದಲ್ಲೇ ಇದ್ಬಿಡ್ತೀವಿ. ಜೀವನದಲ್ಲಿ ಒಳಮುಖಿ ಆಗುವುದಿಲ್ಲ ಮತ್ತು ಹೊರಗಡೆ ಸಮಾಜದಾಗೆ ನಾವು ಮನಸ್ಸು ಬುದ್ಧಿ ಅಹಂಕಾರ ಹೇಳಿದ ಮಾತನ್ನೇ ಕೇಳ್ತಾ ನಡ್ಕೋತಿ ಹೋಗ್ತೀವಿ. ನನ್ನ ನಿಜ ಸ್ವರೂಪದಿಂದ ಧರ್ಮದ ಆಧಾರದ ಮೇಲೆ, ಧರ್ಮ ಅಂದರೆ ಧರ್ಮ ಉತ್ಕೃತಃ ಮತಿಭ್ಯ, ಧರ್ಮ ನನ್ನ ಮತಿ ಹೇಳುವುದನ್ನು ಪಾಲಿಸುವುದೇ ಧರ್ಮ ಅಂತ ಭೀಷ್ಮಾಚಾರ್ಯರು ಮಹಾಭಾರತದಲ್ಲಿ ಹೇಳಿದಾಗೆ, ಧರ್ಮದಲ್ಲಿ ಯಾವುದು ನಾವು ಧಾರಣೆ ಮಾಡಿದ್ದೀವೋ, ಯಾವ ಧಾರಣೆ ಮಾಡಿದ್ದೀವಿ
ಅಹಿಂಸೆಯನ್ನು ಧಾರಣೆ ಮಾಡಿದ್ದೀವಿ. ಅದಕ್ಕೆ ದೈಲದ ಧರ್ಮ ಯಾವುದಯ್ಯ ಅಂತ ಬಸವಣ್ಣ ಕೇಳಿರೋದು. ಸೊ ನಾನು ಎಲ್ಲರ ಹಿತವನ್ನೇ ಮೊದಲು ನಾನು ಪ್ರಯಾರಿಟೈಸ್ ಮಾಡಿ, ತದನಂತರ ನನ್ನ ಮನೆಯವರ ಹಿತ, ತದನಂತರ ನನ್ನ ಹಿತ ಅಂತ ನಾನು ಯೋಚನೆ ಮಾಡಿ, ಎಲ್ಲರ ಹಿತದಲ್ಲೂ ನನ್ನ ಹಿತವನ್ನು ಕಾಣ್ತಾ, ಎಲ್ಲರ ಒಳಿತಲ್ಲೂ ನನ್ನ ಒಳಿತನ್ನು ಕಾಣ್ತಾ ನಡೆಯುವುದು ಧರ್ಮ ಅಂತ ಒಂದು ತಕ್ಷಣಕ್ಕೆ ಒಂದು ಫ್ರೇಮಲ್ಲಿ ಅನ್ಕೊಳ್ಳೋಣ ಸದ್ಯಕ್ಕೆ. ಸೊ ಅಹಿಂಸೆಯೇ ನಿಜವಾದ ಧರ್ಮ. ಹಾಗೆ ಇಂಥ ಒಂದನ್ನು ನಮಗೆ ಪಾಲಿಸೋಕ್ಕಾಗೋದಿಲ್ಲ. ಯಾಕೆ ಅಂದರೆ ನಾನು ಮನಸ್ಸು, ಬುದ್ಧಿ, ಅಹಂಕಾರದ ಮಾತನ್ನೇ ಕೇಳಿಕೊಂಡು ದಿನನಿತ್ಯದ ಬದುಕಿನಲ್ಲಿ ನಾನು ಪಾಪ ಸಂಬಂಧಪಟ್ಟಂಥ ಕರ್ಮಗಳು, ಪುಣ್ಯಕ್ಕೆ ಸಂಬಂಧಪಟ್ಟಂಥ ಕರ್ಮಗಳು, ನಾನು ನೋವು ತಿಂತೀನಿ, ಇನ್ನೊಬ್ರಿಗೂ ನೋವು ಕೊಡ್ತೀನಿ, ನಾನು ನಗ್ತೀನಿ, ಇನ್ನೊಬ್ರು ನಗಿಸ್ತೀನಿ, ನನಗೆ ಕೋಪ ಬರುತ್ತೆ, ಇನ್ನೊಬ್ಬರಿಗೆ ಕೋಪ ಮಾಡ್ಕೋತೀವಿ, ಅವನಿಗೆ ಕೋಪ ಬರುತ್ತೆ. ಹೀಗೆ ಅದು ಒಂಥರ ಚೈನ್ ಲಿಂಕ್ ಆಗಿ ನಡೀತಾನೆ ಇರುತ್ತೆ. ಅಥವಾ ಸರಪಟಾಕಿ ಥರ ಒಂದು ಸಲಿಕ್ಕೆ ಹಿಡಿಯುತ್ತದೆ, ಇಡೀ ಸರಪಟಾಕಿ ಒಂದು ಚೈನ್ ಲಿಂಕ್ ಥರ ಸಿಡಿತಾನೆ ಹೋಗ್ತಿರುತ್ತಲ್ಲ. ಹಾಗೆ ಜೀವನದಲ್ಲಿ ಒಂದೊಂದು ಭಾವನೆ ಇನ್ನೊಂದು ಭಾವನೆಗೆ, ಒಂದೊಂದು ಕರ್ಮ ಇನ್ನೊಂದು ಕರ್ಮಕ್ಕೆ ಕಡ್ಡಿಗಿರ್ತಾ ಹೋಗ್ತಾನೆ ಇರುತ್ತೆ. ಇದನ್ನು ತಪ್ಪಿಸ್ಬೇಕು ಅಂದರೆ ನಾನು ಆ ಸದ್ದನ್ನು ನಿಲ್ಲಿಸಬೇಕು, ನನ್ನೊಳಗೆ ಚಿತ್ತ ವೃತ್ತಿಯನ್ನು ನಿರೋಧಿಸಬೇಕು, ನಾನು ಒಳಮುಖಿಯಾಗಬೇಕು, ಅಂತರ್ಮುಖಿಯಾಗಬೇಕು. ತನ್ನ ತಲೆ ನಡೀತಿರುವಂಥ ಎಲ್ಲ ಚಿಂತನೆಗಳು ನಾನಲ್ಲ, ಇದು ನನ್ನದಲ್ಲ ಅಂತ ನಾನು ನನ್ನೆಲ್ಲ ಸುಷುಮ್ನಾನದಲ್ಲಿ ನಿಲ್ಲುವಂಥದ್ದೇ ಯೋಗದ ಒಂದು ಹಂತ. ಹಾಗಾಗಿ ಇದು ಇಲ್ಲದ ಪರಿಯಾಗಿ ಸದ್ದು ಹೋಗಿ ಮುಂದೆ ಉದ್ಧರಿಸೆಂಬ ವಾಸನೆ ಎಲ್ಲ ನೀಗಿ. ಈ ಮುಂದಿನ ಸಾಲು ತುಂಬ ಚೆನ್ನಾಗಿದೆ. ನನಗೆ ಇದು ಇಲ್ಲದೆ ಹೋಗಬೇಕು, ಸದ್ದು ಕೂಡ ಹೋಗಬೇಕು, ನನ್ನಲ್ಲಿ ಮೂಕನಾಗಬೇಕು, ತದನಂತರ ಮುಂದೆ ಉದ್ಧರಿಸೆಂಬ ವಾಸನೆ ಎಲ್ಲ ನೀಗಿ. ಈ ಮುಂದೆ ಉದ್ಧರಿಸೋದು ಅಂದ್ರೆ ಅರ್ಥ ಏನು? ತುಂಬ ಚೆನ್ನಾಗಿದೆ. ಮುಂದೆ ಅಂತ ಬಂದ ತಕ್ಷಣ ನಾಳೆ, ಮುಂದೆ ಎನ್ನುವುದು ಫಲ, ಮುಂದೆ ಎನ್ನುವುದು ಅಪೇಕ್ಷೆ. ಈಗ ನಾನು ಕೆಲಸ ಮಾಡ್ತಿದ್ದೀನಿ, ಮುಂದೆ ನಾಳೆ ಅಥವಾ ಫ್ಯೂಚರ್, ಆ ಫ್ಯೂಚರ್ ಬಲ್ಲಿ ನಂಗೆ ಒಳ್ಳೇದಾಗಬೇಕು ಎನ್ನುವ ಹಂಬಲವೂ ತೊರೆಯಬೇಕಂತೆ. ನಾನು ಇವತ್ತು ಯೋಗ ಮಾಡ್ತಾ ಇದ್ದೀನಿ, ಸೊ ನಾಳೆ ನನಗೆ ಫಲ ಸಿಗಬೇಕು, ಸೊ ಮುಂದೆ ನನ್ನ ಉದ್ಧರಿಸೋದು. ಹೊರಗಿಂದರೆ ಇವತ್ತು ನಾನು ಚೆನ್ನಾಗಿ ಓದ್ತೀನಿ, ನಾಳೆ ನನಗೆ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ಬರಬೇಕು, ನಾನು ಇವತ್ತು ಪೂಜೆ ಮಾಡಿದೆ ನನಗೆ ಮತ್ತೊಂದಾಗಬೇಕು ಅಂತ ಇವತ್ತು ಮಾಡಿ ನಾಳೆ ಅಪೇಕ್ಷೆಗೆ, ನಾಳೆ ನಂಗೆ ಒಳ್ಳೇದಾಗತ್ತಕ್ಕೆ ಇವತ್ತು ನಾವೇನೋ ಮಾಡ್ತಿರ್ತೀವಿ. ಇವತ್ತು ಏನು ಮಾಡೋಕೆ ಅದನ್ನು ಮಾಡಿದೆ, ನಾನು ನಾಳೆಗೋಸ್ಕರ ಇವತ್ತನ್ನು ಮಾಡ್ತಿರ್ತೀನಿ. ಸೊ ಮನುಷ್ಯ ಯಾವಾಗಲೂ ನಾಳೆಯಲ್ಲೇ ಬದುಕ್ತಿರ್ತಾನೆ, ನಾಳೆಗೆ ಪ್ರಿಪೇರ್ ಆಗ್ತಿರ್ತಾನೆ, ಫ್ಯೂಚರ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ, ಪಾಸ್ಟ್ ಬಗ್ಗೆ ರಿಗ್ರೆಟ್ ಮಾಡ್ತಿರ್ತಾನೆ. ಇದ್ರ ಮಧ್ಯೆ ಪ್ರೆಸೆಂಟಲ್ಲಿ ಈ ಕ್ಷಣದಲ್ಲಿ ಬದುಕುವುದನ್ನು ಮರೆತು ಬಿಡ್ತಾನೆ. ಇಂದಿನ ಬದುಕು ಮಂಕುತಿಮ್ಮ ಅನ್ನೋದನ್ನು ಮರೆತು ಬಿಡ್ತಾನೆ. ಹೇಗೆ ಆಯ್ದಕ್ಕಿಲ್ಲಕ್ಕಮ್ಮ ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ ಅಂತ ಕೇಳ್ತಾಳೆ. ತನ್ನ ಪತಿ ಮಾರಯ್ಯಂಗೆ ಆಯ್ದಕ್ಕಿಲ್ಲಕ್ಕಮ್ಮ ಹೀಗೆ ಕೇಳ್ತಾಳೆ, ಆಸೆ ಎಂಬುದು ಅರಸಿಂಗಲ್ಲದೆ ಅವನಿಗಿರಬೇಕು. ಯಾಕಂದ್ರೆ ದೇಶ ನಡೆಸ್ತಾ ಇದ್ದಾನೆ, ಅವನು ಸಾಮ್ರಾಜ್ಯ ಉಳಿಸ್ಕೋಬೇಕು, ಸಂಪತ್ತು ಬರಬೇಕು, ಅದೆಲ್ಲ ಅವನಿಗಿರುತ್ತಪ್ಪ, ನನಗೆ ಯಾಕಪ್ಪ, ನಾಳೆ ನನ್ನ ಭಗವಂತ ನೋಡ್ಕೋತಾನೆ ಅನ್ನೋ ಭರವಸೆ ನಿನಗಿಲ್ವಾ, ಎಕ್ಸ್ಟ್ರಾ ತಂದ್ರೆ ಅಕ್ಕಿನ ವಾಪಸ್ ತೊಗೊಂಡೋಗ್ಬಿಡು ಅಂತ ಆಯ್ದಕ್ಕಿ ಲಕ್ಕಮ್ಮ ಮಾರೆಯನ್ನು ಹೇಳಿ ಕಳಿಸ್ಬಿಡ್ತಾಳೆ. ಆ ಸನ್ನಿವೇಶ ಏನೆಂದ್ರೆ ಮಾತಾಡೋಣ. ಸೊ ಹಾಗೆ ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ. ಶಿವಭಕ್ತನಿಗೆ ಆಸೆ ಎನ್ನುವುದು ಇರಬಾರ್ದು. ಆಸೆ ಬರೋದು ನಮ್ಮ ನಾಳೆ ಬಗ್ಗೆ, ಮತ್ತೊಂದರ ಬಗ್ಗೆ ಎಲ್ಲ ಬರ್ತಿರುತ್ತೆ. ಅದು ನಾಳೆ ನಮಗೆ ಫಲದ ಬಗ್ಗೆ ಇರುತ್ತೆ, ನಿರೀಕ್ಷೆ ಬಗ್ಗೆ ಇರುತ್ತೆ. ಹಾಗೆ ಇವತ್ತು ನಾನು ಯೋಗ ಮಾಡ್ತಿದ್ದೀನಿ, ಅದರಿಂದ ನನಗೆ ಫಲ ಸಿಗಬೇಕು ಎನ್ನುವುದು ಕೂಡ ನನಗೆ ಉದ್ಧಾರ ಆಗುವುದು, ಹೊರಗಿನ ಉದ್ಧಾರ. ನಾನು ದುಡ್ಡು ಮಾಡಬೇಕು, ನಾನು ಬುದ್ಧಿವಂತ ಆಗಬೇಕು, ಮತ್ತೊಂದು ಇದು ಹೊರಗಿನ ಉದ್ಧಾರ, ಅದನ್ನು ನಾನು ದೇವ್ರು ಒಳ್ಳೇದು ಮಾಡಪ್ಪ ಅಂತ ನಾವು ಕೇಳ್ಕೊತೀವಿ. ನನಗೆ ಅದೆಲ್ಲ ಬೇಡ, ನನಗಿನ್ನು ನಾನು ಅಧ್ಯಾತ್ಮ ಕಡೆಗೆ ಒಲವು ಕೊಟ್ಟಿದ್ದೀನಿ, ನಾನು ಅಂತರ್ಮುಖಿ ಆಗ್ತೀನಿ, ಕೂತ್ಕೊಂಡು ಮತ್ತೆ ದೇವರೇ ನಾನು ಯೋಗ ಮಾಡ್ತಿದ್ದೀನಿ, ನನಗೆ ಆತ್ಮ ಸಾಕ್ಷಾತ್ಕಾರ ಮಾಡು ಅಂತ ಕೇಳ್ಕೊಂಡ್ರೆ ಅದು ಕೊನೆ ಬೇಡಿಕೆನೇ ಆಗೋಯ್ತು. ಹೊರಗೆ ಅದು ನಾವು ದುಡ್ಡನ್ನ ಕೇಳಿದ್ವಿ, ಒಳಗೆ ನಾವು ಆನಂದ ಕೇಳ್ತೀವಿ, ಒಳಗೆ ನಾವು ಮೋಕ್ಷ ಕೇಳ್ತೀವಿ ಅಂದರೆ ಕೊನೆ ಮತ್ತೆ ನಾವು ಬೇಡ್ಕೊಂಡೇ ಕೂತಿರ್ತೀವಿ ಹೊರತು ವ್ಯತ್ಯಾಸ ಏನೂ ಆಗೋದಿಲ್ಲ. ಹಾಗೆ ಅಂತರ್ಮುಖಿ ಆದಾಗ ನಾವು ಒಳಗೆ ಕೂಡ ಮೋಕ್ಷವನ್ನು, ಆನಂದವನ್ನು, ನಾನು ಚಕ್ರಗಳೆಲ್ಲ ಮೇಲೆ ಏರಬೇಕು ಅಂತನೋ, ಅಮನಸ್ಕ ಸ್ಥಿತಿ ತಲುಪಬೇಕು ಅಂತನೋ ಇದ್ಯಾವ ಬಯಕೆಯೂ ಇಲ್ಲದೆ, ಭಗವಂತನ ಅದೂ ಕೂಡ ಕೇಳದೆ, ಮುಂದೆ ಉದ್ಧರಿಸೆಂಬ ವಾಸನೆ ಎಲ್ಲ ನೀಗಿ ನನ್ನ ಯೋಗದಲ್ಲಿ, ಯೋಗ ಸಾಧನೆಯಲ್ಲೂ ನನ್ನ ಫಲಗಳನ್ನು, ಅಪೇಕ್ಷೆಯನ್ನೂ ಬಿಟ್ಟು ನಾನು ಮುನ್ನಡಿಬೇಕು, ರೂಪನಾಮವನ್ನು ಕಳಿಬೇಕು, ಪಾಪ ಪುಣ್ಯಗಳನ್ನು ಕಳ್ಕೋಬೇಕು, ನನ್ನಲ್ಲಿ ಶಬ್ದ ಕಳಿಬೇಕು, ನನಗೆ ನಿಶ್ಶಬ್ದನಾಗಬೇಕು, ಮೂಕನಾಗಬೇಕು. ಹಾಗೆ ನನ್ನ ಅಂತರ್ಮುಖಿಯಾಗಿ ನಾನು ಉಪಾಸನೆ ಮಾಡುವಾಗ ಅದರ ಕುರಿತು ಕೂಡ ಫಲವನ್ನು ನಾನು ನಿರೀಕ್ಷೆ ಪಡದೆ ಆ ರೀತಿಯ ವಾಸನೆಗಳಿಂದ ದೂರ ಆಗಬೇಕು. ನಾನು ಯೋಗ ಮಾಡಿದ್ರೆ ನನಗೆ ಮನಸ್ಸು ಶಾಂತಿ ಸಿಗತ್ತಂತೆ, ನೆಮ್ಮದಿ ಸಿಗತ್ತಂತೆ, ಮೋಕ್ಷ ಸಿಗತ್ತಂತೆ, ನಾನು ಮತ್ತೆ ಹುಟ್ಟು ಬರಲ್ವಂತೆ, ನಾನು ಸುಪ್ರೀಂ ಬೀಯಿಂಗ್ ಆಗ್ಬಿಡ್ತೀನಿ ಅಂತೆ, ಈ ರೀತಿ ಅಪೇಕ್ಷೆಗಳಿಂದ ಒಳಗೆ ಹೋದರೆ ಅದು ಮತ್ತೆ ನಮಗೆ ನಮ್ಮ ಮಾರ್ಗದಲ್ಲಿ ನಡೆಯೋದಕ್ಕೆ ತೊಡಕೆ ಆಗಿರುತ್ತೆ ಹೊರತು ಮತ್ತಿನ್ನೇನೂ ಆಗಿರೋದಿಲ್ಲ. ಗುಣರಹಿತಂ ಕಾಮನರಹಿತಂ ಪ್ರತಿಕ್ಷಣ ವರ್ಧಮಾನಂ ಅವಿಚ್ಛಿನ್ನಂ ಸೂಕ್ಷ್ಮತರಂ ಅನುಭವ ರೂಪಂ. ಇದನ್ನೇ ನಾರದರು ಭಕ್ತಿ ಸೂತ್ರದಲ್ಲಿ ಅವನು ಗುಣರಹಿತ, ಯಾಕಂದ್ರೆ ನಾನು ನಾಮ ಮತ್ತು ರೂಪಗಳನ್ನ ಕಳ್ಸಿಕೊಂಡ್ರೆ ನಾನು ಗುಣರಹಿತನಾಗಿದ್ದಾನೆ. ಕಾಮನರಹಿತಂ, ಯಾಕಂದ್ರೆ ನನಗೆ ಹೊರಗಿನ ಬಗ್ಗೆಯೂ ಕಾಮನೆಗಿಲ್ಲ, ಒಳಗಿನ ಕುರಿತು ಕಾಮನೆಗಿಲ್ಲ. ಯಾವಾಗ ನನ್ನಲ್ಲಿ ಭಕ್ತಿಯಲ್ಲಿ
ಭಕ್ತಿಯ ಮಾರ್ಗದಲ್ಲಿ ನಡೀತೀನಿ, ಆಗ ನಾನು ಗುಣಾತೀತನಾಗ್ತೀನಿ. ನನ್ನಲ್ಲಿ ಗುಣಗಳಿರೋದಿಲ್ಲ, ನನ್ನಲ್ಲಿ ಯಾವುದೇ ರೀತಿ ಕಾಮನೆಗಳಿರೋದಿಲ್ಲ, ಹೊರಗಡೆ ಕಾಮನೆಯೂ ಇರೋದಿಲ್ಲ, ಒಳಗಡೆಯ ಕಾಮನೆಯೂ ಇರೋದಿಲ್ಲ. ಅವನು ಹೇಗೆ ಮುಂದೆ ಉದ್ಧರಿಸೋ ಎನ್ನುವ ವಾಸನೆಯೂ ಹೋಗಬೇಕು ಅಂತಲ್ಲಿ ನಮಗೆ ಈ ಶಿವರಾಮ ಶಾಸ್ತ್ರಿಗಳು ಹೇಳ್ತಿದ್ದಾರೆ. ಅದನ್ನೇ ಭಕ್ತಿ ಸೂತ್ರದಲ್ಲಿ ನಾರದರು ಕೂಡ ಹೇಳ್ತಿದ್ದಾರೆ, ಗುಣರಹಿತಂ ಕಾಮನರಹಿತಂ ಪ್ರತಿಕ್ಷಣ ವರ್ಧಮಾನಂ. ಪ್ರತಿಕ್ಷಣ ಆ ಭಕ್ತಿ ನಮ್ಮಲ್ಲಿ ಹೆಚ್ಚಾಗ್ತಾ ಹೋಗ್ತಿರತ್ತಂತೆ, ಒದಗಿಸ್ತಾ ಹೋಗ್ತಿರತ್ತಂತೆ. ಅದು ನನಗೆ ಏನಪ್ಪ ಇದು ಇಂಥ ಅದ್ಭುತವಾದ ಒಂದು ಅದು ಮೊದಲ ಅನುಭವ ಆಗುವಾಗ ವಿಚಿತ್ರವಾದ ಅನುಭವ ಅನಿಸುತ್ತೆ, ಭಯನೇ ಆಗಿಬಿಡುತ್ತೆ. ಯಾಕೆ ನಾವು ಯಾವತ್ತದನ್ನು ಜನ್ಮ ಜನ್ಮಾಂತರಗಳಿಂದ ಅಂತಹ ಒಂದು ಭಕ್ತಿಯ ಒಂದು ಉತ್ತುಂಗ ಸ್ಥಿತಿಯನ್ನು ಅನುಭವಿಸಿರೋದಿಲ್ಲ. ಅದು ಗ್ಲಿಂಪ್ಸ್ ಸಿಗೋ ತಕ್ಷಣ ನಮಗೆ ಅದನ್ನು ಗ್ರಹಿಸೋದಕ್ಕೆ ಸಾಧ್ಯ ಆಗಲ್ಲ, ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದು ನಮಗೆ ಒಂಥರ ಏನಂತದನ್ನು ಎಕ್ಸಾಜರೇಟೆಡ್ ಆಗಿ ನೋಡ್ತಾ ಇರ್ತೀವಿ. ಹೇಗೆ ಸಾಧ್ಯ, ನನಗೆ ಹೇಗಾಯಿತು ಅಂತ ಅಚ್ಚರಿಯಿಂದ ನೋಡ್ತಿರ್ತೀವಿ. ಅಷ್ಟು ಅದ್ಭುತವಾಗಿ ನಮ್ಮಲ್ಲಿ ಒಳಗಿಂದ ಜ್ಞಾನ ಉದಯಿಸ್ತಾ ಹೋಗುತ್ತೆ, ಭಕ್ತಿ ನಮ್ಮಲ್ಲಿ ಮೂಡ್ತಾ ಹೋಗುತ್ತೆ, ಆನಂದ ಚಿದ್ರಸ ನಮ್ಮಲ್ಲಿ ಮೂಡ್ತಾ ಹೋಗುತ್ತೆ. ಎಲ್ಲವನ್ನೂ ಕಳ್ಚ್ಕೋಬೇಕು. ಅದಕ್ಕೆ ರೂಪನಾಮಗಳನ್ನು ಕಳ್ಚ್ಕೊಳ್ತಾ ಹೋದಾಗ ಅದನ್ನು ಹೇಳೋದಕ್ಕೆ ಸಾಧ್ಯ ಆಗದೆ ಕಣ್ಣಲ್ಲಿ ನೀರೇ ಬರುತ್ತೆ ಹೊರತು ಮತ್ತಿನ್ನೇನು ಬರೋದಕ್ಕೆ ಸಾಧ್ಯ ಇಲ್ಲ. ಹಿಂದು ಮುಂದಿನ ಕೀಲೆ ಬಿಡಿಸಿ ಮಲವ ಗುಡಿಸಿ ಮುಂದೆ ನಿಂದಿರುವುದರ ಒಳಾನಂದವ ಬೆರೆಸಿ. ನಾವು ಯಾವಾಗ ಪಾಸ್ಟು ಮತ್ತು ಫ್ಯೂಚರಿಂದ ಕಳ್ಚ್ಕೊತೀವಿ, ಹಿಂದೆ ಮತ್ತು ಮುಂದೆಯಿಂದ ಕಳ್ಚ್ಕೊಳ್ತೀವಿ. ಹಿಂದಿನ ಬಗ್ಗೆ ನನ್ನ ಪಶ್ಚಾತ್ತಾಪಗಳನ್ನು ಕಳ್ಕೊತೀನಿ, ಹಿಂದಿನ ಬಗ್ಗೆ ಇರುವಂಥ ದುಃಖವನ್ನು ಕಳ್ಕೊತೀನಿ, ನಾಳೆ ಬಗ್ಗೆ ಇರುವ ಆತಂಕವನ್ನು ಕಳ್ಕೊತೀನಿ. ಇಂತಹ ದುಃಖ, ಆತಂಕ, ನಿರೀಕ್ಷೆ, ಅಪೇಕ್ಷೆ, ಹತಾಶೆಗಳು ಇದೆಲ್ಲ ರೀತಿಯ ಮಲಗಳನ್ನು ನಾವು ಕಳ್ಕೊಳ್ತಾ ಹೋಗ್ತೀವಿ. ಮುಂದೆ ನಿಂದಿರುವುದರ ಒಳಾನಂದವ ಬೆರೆಸಿ. ಯಾವಾಗ ನಾವು ಇದನ್ನು ಕಳ್ಕೊತೀವಿ, ಪಾಸ್ಟು ಫ್ಯೂಚರ್ ಪ್ರೆಸೆಂಟ್ ಎಲ್ಲ ಕಳ್ಕೊತೀವಿ, ಪರಂತು ಒಳಗೆ ಹೋದಾಗ ನಾನು ಬೆಳಕನ್ನು ಪ್ರಚೋದಿಸು ಅಂತ ಕೇಳುವಾಗ, ನಮ್ಮಲ್ಲಿ ಬೆಳಕು ಮೂಡುವಾಗ, ಅದು ಮುಂದೆ ನಾನು ಹಿಂದೆಯಾದರೆ ಅದು ಬೇರೆ ಇದು ಬೇರೆ ಅಂತ ನೋಡ್ತಾ ನಿಂತಾಗ, ನಾನು ಅದನ್ನು ಬೆಳಕನ್ನು ನೋಡುತ್ತಿದ್ದೇನೆ ಎನ್ನುವ ಭಾವವನ್ನು ಕಳಚಿಕೊಂಡಾಗ ಅಲ್ಲಿ ಬೆಳಕಷ್ಟೇ ಉಳಿಯುತ್ತೆ, ನೋಡುತ್ತಿದ್ದೇನೆ ಎನ್ನುವುದು ಉಳಿಯೋದಿಲ್ಲ. ಹಾಗಾಗಿ ಮುಂದೆ ಉಳಿಯುತ್ತೆ. ಮುಂದೆ ನಿಂದಿರುವುದರ ಒಳಾನಂದವ ಬೆರೆಸಿ. ನಾವು ನೋಡ್ತಾ ಇದ್ದೀವಿ, ಬೆಳಕನ್ನು ನೋಡ್ತಿದ್ದೀವಿ. ನಾವು ಉಪಾಸನೆಯಲ್ಲಿ ತೊಡಗಿದಾಗ, ದಿಯೋಯೋನ ಪ್ರಚೋದಯಾತ ಆದಾಗ, ಆ ಬೆಳಕನ್ನು ನೋಡ್ತಾ ನೋಡುಗನೂ ಇಲ್ಲದೆ ಹೋಗುವಂತಹ ಭಾವದಲ್ಲಿ ಮುಂದಿನ ಬೆಳಕಿನ ಒಳಗಿರುವಂತಹ ಆ ಸತ್ವ ಏನಿದೆ ಅದರ ಜೊತೆ ನಾನು ಆ ನೋಡುತ್ತಿರೋನು ಇಲ್ಲದೆ ಇರುವುದರಿಂದ ಆ ನಿಜ ಸ್ವರೂಪವೇನಿದೆ ಅದನ್ನು ರೂಪನಾಮ ಕಳಿಯಬೇಕು ಅಂತ ಹೇಳಿರೋದ್ರಿಂದ ನಾವು ನೋಡುಗನೂ ಕಳಚಿಕೊಂಡಾಗ ಏನು ಉಳಿಯುತ್ತೆ ಅಂತ ಅನ್ನೋರು ಹೇಳ್ತಾ ಇಲ್ಲ, ಮುಂದೆ ಏನಿದೆ ಅಂತಲೂ ಹೇಳ್ತಾ ಇಲ್ಲ. ಮುಂದೆ ಹಿಂದೆ ಮುಂದೆ ಅಂತ ಹೇಳಿಬಿಟ್ಟಿದ್ದಾರೆ, ರೂಪನಾಮಗಳನ್ನು ಕಳಿಸಿದ್ದಾರೆ. ನಾವು ಕೂಡ ರೂಪನಾಮವನ್ನು ಕಳಿಸ್ಕೊಳ್ಳಿ ಅಂತ ಹಿಂದೆ ಮುಂದೆ ಅಂತ ಹೇಳಿದ್ದಾರೆ. ಯಾರು ರೂಪನಾಮವನ್ನು ಕಳಿಸ್ಕೊಂಡಿಲ್ವೋ, ಯಾರು ರೂಪನಾಮವನ್ನು ಕಳಿಸ್ಕೊಳ್ಳೋಕೆ ಆಸೆ ಪಡ್ತಾರೋ ಅವರಿಗಿದೊಂದು ಮಾರ್ಗಸೂಚಿಯಾಗಲಿ ಅಂತ ಹೇಳ್ತಿದ್ದೀನಿ ಹೊರತು ಇದಕ್ಕೂ ಕೂಡ ಇದೇ ಅರ್ಥ ಅಂತ ನಾನು ಹೇಳ್ತಿಲ್ಲ. ನಮ್ಮ ಅನುಭವದಲ್ಲಿ ಅದನ್ನು ಯಾವ ರೀತಿ ಬೇಕಾದ್ರೂ ಅರ್ಥ ಮಾಡ್ಕೋಬೋದು. ಆದರೆ ಅನುಭವಕ್ಕೆ ತೊಡಗಿಕೊಳ್ಳುವುದು ಮುಖ್ಯ ಆಗತ್ತೆ. ಅದು ಯಾವ ಪದಗಳನ್ನು ಬಳಸಿದ್ರಿಂದ ಮುಖ್ಯ ಆಗಲ್ಲ. ಯಾಕಿದು ಮತ್ತೆ ಮತ್ತೆ ಒತ್ತಿ ಹೇಳ್ತೀನಿ ಅಂದರೆ, ರೂಪನಾಮವ ಕಳೆದು ಅದು ಮುಖ್ಯ. ಅದಿಲ್ಲದೆ ಇನ್ಯಾವುದೂ ಅಧ್ಯಾತ್ಮದಲ್ಲಿ ಜಾಗವೇ ಇಲ್ಲ. ಅದಕ್ಕೆ ಅಷ್ಟು ಒತ್ತು ಕೊಟ್ಟು ಮೊದಲು ರೂಪನಾಮವ ಕಳೆದು ಅಂತಲ್ಲಿ ಹೇಳಿರೋದು. ಇಡೀ ತತ್ವಪದವನ್ನು ಯಾವುದನ್ನು ಏನನ್ನು ಸೂಚಿಸದೆ ಎಲ್ಲವನ್ನೂ ಹೇಳುತ್ತಾ ಹೋಗಿರೋದು ಆ ಉದ್ದೇಶದಲ್ಲೇ. ತುಂಬ ಅದ್ಭುತವಾಗಿ ಕಾನ್ಷಿಯಸ್ ಆಗಿ ಈ ತತ್ವಪದನ ಶಿವರಾಮ ಶಾಸ್ತ್ರಿಗಳು ಕಂಪೋಸ್ ಮಾಡಿದ್ದಾರೆ. ತೆರೆಯ ಮರೆಯ ಕುರುಹೆಂಬುದೇನೋ ಒಳಗೆ ಲಿಂಗವನ್ನು ಹಿಡಿದ ಬಳಿಕ ಪೂಜಿಸುವ ಭಕ್ತನಾರೋ ಪೂಜಿಸಿಕೊಂಬ ದೇವನಾರೋ ಮುಂದು ಹಿಂದು ಮುಂದಾಯ್ತು ಗುಹೇಶ್ವರ ನಾನು ನೀನು ನಾನಾದ ಬಳಿಕ ಮತ್ತೇನುಂಟು ಹೇಳ. ಅಲ್ಲಮ ಪ್ರಭುವಾಗಲಿ, ಕಬೀರ್ದಾಸರಾಗಲಿ, ಉಪನಿಷತ್ಕಾರರಾಗಲಿ ಎಲ್ಲರೂ ಈ ಥರ ಒಂಥರ ಬೆಡಗಿನ ಭಾಷೆಯಲ್ಲೇ ಯಾಕೆ ಮಾತಾಡ್ತಾರೆ ಅಂದರೆ, ಈ ರೂಪನಾಮಗಳನ್ನು ಬಳಸೋದಕ್ಕೆ ಸಾಧ್ಯವೇ ಆಗದಿರೋಂಥ ಒಂದು ಹಂತದಲ್ಲಿ ಅಂತ ಒಂದು. ಮತ್ತು ಇಷ್ಟು ಜನ ರೂಪನಾಮಗಳನ್ನು ಯಾವುದ್ರೂ ಗೊತ್ತಿಲ್ವೋ ಅದನ್ನು ವಿವರಿಸೋಕ್ಕೆ ರೂಪನಾಮಗಳನ್ನು ಬಳಸಿದ್ರು ಆ ಕಾಲದಲ್ಲಿ. ಅದು ಒಳಾರ್ಥವನ್ನು ತಿಳಿದೇ ಬರೀ ರೂಪನಾಮಗಳಿಗೆ ಸಿಕ್ಕಾಕೊಂಡು ತೊಳಲಾಟದಲ್ಲಿ ಇರೋ ಜನಗಳಿಗೆ ಸಮಸ್ಯೆ ಇರೋಂಥ ಪರಿಸ್ಥಿತಿಯಲ್ಲಿ ಮತ್ತೆ ಅವ್ರನ್ನ ರೂಪನಾಮಗಳಿಂದ ಆಚೆ ಕರ್ಕೊಳ್ಳೋದ ಪ್ರಯತ್ನ ಮತ್ತೆ ಅದು ಆಗಾಗ ನಡೀತಾನೆ ಇರುತ್ತೆ. ಹಾಗಾಗಿ ಅಲ್ಲಮ ಪ್ರಭು ಕೂಡ ಏನನ್ನು ಹೇಳದೆಯೇ ಎಲ್ಲವನ್ನೂ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಯಾವುದನ್ನು ಹೇಳದೆ ಎಲ್ಲವನ್ನೂ ಹೇಳೋ ಪ್ರಯತ್ನ ಪಡಬೇಕು ಅಂತ ನಾನು ಇವತ್ತು ಆ್ಯಕ್ಚುಲಿ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ. ಯಾಕೆಂದ್ರೆ ರೂಪನಾಮಗಳನ್ನು ಬಳಸದೆ ಹೇಳಿದ್ರೆ ಅದು ಅರ್ಥವೇ ಆಗಲ್ಲ ಅನ್ನೋ ಮಟ್ಟಿಗೆ ಹೊತ್ತು ನಾವು ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ. ಎಲ್ಲವನ್ನೂ ನಾವು ರೂಪನಾಮಗಳಲ್ಲೇ ನೋಡ್ತಾ ಇದ್ದೀವಿ. ಅದು ಇದು ಒಂದು ಇಲ್ಲಿಂದ ಅಲ್ಲಿಗೆ ಅದಷ್ಟು ದೂರ, ಅದು ಹತ್ತಿರ, ಇದು ದೂರ, ಇದು ಸರಿಗಿಲ್ಲ, ಅದು ಸರಿಗಿದೆ, ಈ ರೀತಿಯಲ್ಲೇ ನಾವು ಅದು ಎತ್ತರ, ಇದು ಕುಳ್ಳ, ಇದು ಭಾರ,
ಇದು ಹಗುರ ರೂಪನಾಮಗಳನ್ನು ಕೊಡ್ತಾ ಅದರಲ್ಲಿ ಮತ್ತೆ ತಾರತಮ್ಯವನ್ನು ಮಾಡ್ತಾ ಬದುಕ್ಬಿಟ್ಟಿರೋದ್ರಿಂದ ಅದರ ಆಚೆ ಈ ಎಲ್ಲ ವ್ಯವಹಾರಗಳ ಆಚೆ ನಾವು ವ್ಯವಹರಿಸುವುದಿದೆಯಲ್ಲ, ಸಂವಹನ ನಡೆಯುವಂಥದ್ದು, ಅದು ತುಂಬ ಕಷ್ಟವಾಗಿರೋಂಥ ಒಂದು ಪರಿಸ್ಥಿತಿಗೆ ಇವತ್ತು ನಾವು ತಲುಪಿದ್ದೀವಿ. ಅಂತಹ ಒಂದು ಪರಿಸ್ಥಿತಿನ ಕಳ್ಚ್ಕೊಳ್ಬೇಕಂದ್ರೆ ರೂಪನಾಮಗಳನ್ನು ಕಳ್ಚ್ಕೊಳ್ಬೇಕು. ಈ ಬೆಡಗಿನ ಭಾಷೆಯ ತತ್ವಪದಗಳು, ವಚನಕಾರರ ನುಡಿಗಳು, ದೋಹೆಗಳನ್ನು ಕೇಳ್ತಾ ಗುರುವಿನ ಸಾನ್ನಿಧ್ಯದಲ್ಲಿದ್ದು ಅದು ಅನುಭವವನ್ನು ಪಡಿತಾ ಹೋದಾಗ ಈ ಬೆಡಗಿನ ಭಾಷೆಯೇ ನಿಜವಾದ ಭಾಷೆ, ಬೆಡಗಿನ ಮಾತುಗಳು ನಿಜವಾದ ಮಾತುಗಳು ಅನ್ನೋ ಮಟ್ಟಿಗೆ ನಮಗೆ ಅನಿಸುತ್ತೆ. ಹಾಗಂತ ಪುರಾಣಗಳ ನಿಜ ಅಲ್ಲ ಅನ್ನೋ ಹೇಳ್ತಲ್ಲ, ಅದು ಮತ್ತೆ ಕೂಡ ಬೆಡಗಿನ ಭಾಷೆ, ಅದರಲ್ಲಿ ರೂಪನಾಮಗಳ ಒಳಗಿನ ಅರ್ಥವೇನು ಅಂತ ಮತ್ತೆ ನಮಗೆ ಗೋಚರವಾಗ್ತಾ ಹೋದಾಗ ಬೇರೆ ರೀತಿಯ ಒಂದು ಒಳನೋಟವೇ ನಮಗೆ ಸಿಕ್ಬಿಡುತ್ತೆ. ಮರಣ ಜನ್ಮಗಳು ಹೋಗಿ ಒಂದೇಯಾಗಿ ನಮ್ಮ ಗುರು ಶಂಕರಾಯನಳು ಬೆರದೇಕನಾಗಿ. ಯಾವಾಗ ನಾವು ಮುಂದೆ ಇರುವುದರ ಜೊತೆಗೆ ಒಂದಾಗಿರ್ತೀವಿ, ಓ ಬೆಳಕೆ ಬೆಳಕನ್ನು ಪ್ರಚೋದಿಸು ಅಂತ ಕೇಳ್ಕೊಂಡಾಗ ಬೆಳಕು ಪ್ರಚೋದನೆಯಾಗಿ ನೋಡುಗನೂ ಇಲ್ಲದೆ ಇರುವಂತಹ ಪರಿ ಬಂದಾಗ, ಅಲ್ಲಿ ನಾನು ಎನ್ನುವುದೇ ಇಲ್ಲ ಅಂದಾಗ, ನಾನು ಹುಟ್ಟುತ್ತೀನೋ ನಾನು ಸಾಯ್ತೀನೋ ಅನ್ನೋ ಚಿಂತೆಯೂ ನಮಗಿರೋದಿಲ್ಲ. ಹಾಗೆ ಅವನಿಗೆ ಹುಟ್ಟು ಸಾವು, ತನ್ನ ಹುಟ್ಟು ತನ್ನ ಸಾವು ಒಂದೇ ಆಗಿರುತ್ತೆ, ಇನ್ನೊಬ್ಬನ ಹುಟ್ಟು ಇನ್ನೊಬ್ಬ ಸಾವು ಒಂದೇ ಆಗಿರುತ್ತೆ, ಅವನಿಗೆ ಯಾವ ವ್ಯತ್ಯಾಸವೂ ಇರೋದಿಲ್ಲ. ಹಾಗಾಗಿ ಮರಣ ಜನ್ಮಗಳು ಹೋಗಿ ಒಂದೇ ಆಗಿ, ಅದು ಯಾವುದು ಗೊಡವೆಗೂ ಇರಲ್ಲ, ಮತ್ತೊಂದು ಹುಟ್ಟು ಬರೋದಿಲ್ಲ. ಮರಣ ಜನ್ಮಗಳು ಹೋಗಿ ಮತ್ತೊಂದು ಯಾವ ಸಂಸಾರ ಬಂಧನಗಳು ಅಂಟಿಲ್ದರಿಂದ ಅವನು ಮತ್ತೆ ಹುಟ್ಟು ಬರೋದಿಲ್ಲ, ಮತ್ತು ಅವನಿಗೆ ಹುಟ್ಟು ಮತ್ತು ಸಾವು ಎರಡು ಬೇರೆಯಾಗಿ ಕಾಣೋದಿಲ್ಲ. ಆಗ ಅವನಿಗೆಲ್ಲ ಒಂದೇ ರೀತಿ ಕಾಣ್ತಿರುತ್ತೆ. ತೊಟ್ಟಿಲುಗಳಷ್ಟು ಮಸಣಗಳಷ್ಟು ಧರೆಯೊಳಗೆ, ತೊಟ್ಟಿಲಿಗೆ ಹಬ್ಬ ಮಸಣವು ತೇಗುತ್ತಿರಲು, ಹುಟ್ಟಿದವರೆಲ್ಲ ಸಾಯದ ನಿಲ್ಲೆ ಹೊಸದಾಗಿ ಪುಟ್ಟುವರ ಕೆಡೆಯಲ್ಲೇ ಮಂಕುತಿಮ್ಮ ಅಂತ ಗುಂಡಪ್ಪ ಕೇಳ್ತಾರೆ. ಹುಟ್ಟೋರೆಲ್ಲ ಸಾಯದೇ ಇದ್ರೆ ಹೊಸದಾಗಿ ಹುಟ್ಟೋರಿಗೆ ಜಾಗ ಎಲ್ಲಿರುತ್ತೆ? ತೊಟ್ಟಿಲುಗಳಷ್ಟೋ ಮಸಣಗಳಷ್ಟು ಧರೆಯೊಳಗೆ ಅಂತ ಗುಂಡಪ್ಪ ಹುಟ್ಟು ಸಾವನ್ನ ತುಂಬ ಚೆನ್ನಾಗಿ ಹೇಳ್ತಾ ಹೋಗ್ತಾರೆ. ತೈಲ ಧಾರೆ ಅಖಂಡ ಮಂಕುತಿಮ್ಮ ಅಂತ ಹೇಳ್ತಾರೆ. ಹಾಗೆ ಒಂದು ಕೊಂಬೆಯು ಬಾಡಲು ಇನ್ನೊಂದು ಚಿಗುರುವುದು, ಸಂಧಿಹುದು ಚೀರ್ಣವತೆ ಅಶ್ವತ್ಥ ಮರಕ್ಕೆ ಅಂತ ಗುಂಡಪ್ಪ ಹೇಳ್ತಾರೆ. ಒಂದು ಕೊಂಬೆ ಬಾಡ್ತಿದ್ದು ಒಂದು ಕೊಂಬೆ ಚಿಗುರ್ತಾರತ್ತಪ್ಪ, ಈ ಅಶ್ವತ್ಥ ಮರಕ್ಕೆ ಆದಿ ಅಂತ್ಯನದಲ್ಲಿ ಇಲ್ಲ, ಅದು ಅನಾದಿಯಾಗಿದೆ, ಹುಟ್ಟು ಸಾವುಗಳನ್ನು ಮೀರಿದಂತಹ ದೊಡ್ಡ ವೃಕ್ಷ ಇದು ಅಂತ ಗುಂಡಪ್ಪ ಹೇಳ್ತಾರೆ. ಆ ಸಮ ದೃಷ್ಟಿಯಲ್ಲಿ, ಆ ಸಮ್ಯಕ್ ದರ್ಶನದಲ್ಲಿ, ಸಮ್ಯಕ್ ಜ್ಞಾನದಲ್ಲಿ ನಾವು ಪ್ರಪಂಚವನ್ನು ನೋಡಿದಾಗ ಹುಟ್ಟು ಸಾವುಗಳ ಆಚೆ ನಮಗೆ ಎಲ್ಲವೂ ಗೋಚರವಾದಾಗ ಎಲ್ಲವೂ ಒಂದೇ ಕಾಣುತ್ತೆ. ಯಾಕೆ ನಾವು ರೂಪ ಮತ್ತು ನಾಮಗಳನ್ನ ಕಳ್ಕೊತೀವಿ, ಸತ್ಯದ ರೂಪವನ್ನು ನಾವು ಅಂಟ್ಕೊಳಕ್ಕೆ ಹೋಗಲ್ಲ, ಸತ್ಯ ವ್ಯಕ್ತಿ ನಾಮಕ್ಕೆ ಅಂಟ್ಕೊಳ್ಳಲ್ಲ. ಎಲ್ಲರಲ್ಲೂ ಚೈತನ್ಯ ಸ್ವರೂಪವಾಗೇ ಇರುವುದರಿಂದ ಆಗಾಗ ಬೇರೆ ಬೇರೆ ದೇಹಗಳನ್ನು ಪಡಿತೀವಿ ಅನ್ನೋದ್ರಿಂದ ಯಾವ ಸಾವಿಗೆ ದುಃಖ ಪಡೋದು, ಯಾವ ಹುಟ್ಟಿಗೆ ಅವನು ಸಂತೋಷ ಪಡೋದು, ಅವೆಲ್ಲವನ್ನು ಮೀರಿ ನಿಲ್ಲುವಂಥ ಒಂದು ಸಮಚಿತ್ತತೆ. ಗುರು ಶಿಷ್ಯ ಸಂಬಂಧವಾದುದಕ್ಕೆ ಇದು ಚಿನ್ನ, ಹಿಂದ ಬಿಟ್ಟು ಮುಂದ ಹಿಡಿಯಲೇಬೇಕು, ಕೂಡಲ ಸಂಗಮ ದೇವಕೇಳಯ್ಯ, ಕಿಚ್ಚಿನೊಳಗೆ ಕೋಲ ಬೈಚಿಟ್ಟಂತಿರಬೇಕು. ಈ ಬೆಡಗಿನ ಭಾಷೆನ ಮತ್ತೆ ಇನ್ನೊಂದೇ ನೋಡೋಣ. ಗುರು ಶಿಷ್ಯರು ಹೇಗಿರ್ತಾರೆ, ನಿಜವಾದ ಗುರು ಶಿಷ್ಯ ಹೇಗೆ, ಆತ ಗುರುವಿನಲ್ಲಿ ಶರಣಾಗುವುದೆಂದರೆ ಏನು, ಗುರುವಿನ ಪಾದದಲ್ಲಿ ನಾವು ನಮ್ಮನ್ನು ಅರ್ಪಿಸ್ಕೊಳ್ಳೋದ್ರಿಂದ ಏನು, ಗುರು ಯಾವ ರೀತಿ ನಮಗೆ ಉಪಾಸನೆಗೆ ತೊಡಗಿಸ್ತಾನೆ, ಯಾವ ರೀತಿ ನಮಗೆ ಮಾರ್ಗವನ್ನು ಕೊಡ್ತಾನೆ, ಮಾರ್ಗದಲ್ಲಿ ನಡೆಯುವುದು ಹೇಗೆ, ಹೀಗೆ ಹಲವಾರು ವಿಷಯಗಳನ್ನು ಮತ್ತೊಂದು ಸಂಚಿಕೆಯಲ್ಲಿ ವಿವರವಾಗಿ ಮಾತಾಡೋಣ. ಸದ್ಯಕ್ಕೀಗ ನನ್ನ ಗುರು ಅಂತ ಒಬ್ಬನ್ನು ಸ್ವೀಕರಿಸಿ ಆತ ನೀಡಿದ ಮಾರ್ಗದಲ್ಲಿ ನಾವು ರೂಪ ಮತ್ತು ನಾಮಗಳನ್ನು ಕಳೆದು ನನ್ನ ಸುಷುಮ್ನಾ ನಾಡಿಯಲ್ಲಿ, ಆ ಸರಸ್ವತಿಯಲ್ಲಿ ನನ್ನ ಎಲ್ಲ ಪಾಪ ಪುಣ್ಯವೆನ್ನುವ ಮಲಗಳನ್ನು ಕಳ್ಕೊಂಡು ಮುಂದೆ ಕಾಣುವಂತಹ ದಿಯೋಯನ ಪ್ರಚೋದಯಾತ್ ಅಂತ ಏನು ಹೇಳ್ತೀವಿ, ಅಂತಹ ಮುಂದೆ ಕಾಣುವಂಥದ್ದಲ್ಲೇ ಒಳಗಾಗಿ ಹುಟ್ಟು ಸಾವುಗಳನ್ನು ಮೀರಿ ಗುರುವಿನಲ್ಲೇ ಭಕ್ತಿ ಮಾಡ್ತಾ ನಾವು ಎಲ್ಲರೂ ಕೂಡ ಆನಂದವನ್ನೇ ಅನುಭವಿಸೋಣ, ಎಲ್ಲರೂ ಸತ್ಯವನ್ನು ಕಾಣೋಣ ಅಂತ ಹೇಳ್ತಾ ಮತ್ತೊಂದು ಸಂಚಿಕೆ ಸಿಗ್ತೀನಿ. ನಮಸ್ಕಾರ.